ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನನ್ನ ಪರಮಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ಶ್ರೀಮದ್ ಭಾಗವತದ ನಿರಂತರ ಪ್ರವಚನ ಮಾಲಿಕೆಯ ನಾಲ್ಕನೆಯ ಸ್ಕಂದದಲ್ಲಿ ಈಗಾಗಲೇ ನಾವು ಅನೇಕ ವಿಚಾರಗಳನ್ನು ನೋಡಿದ್ದೇವೆ. ಪ್ರಾಚೀನ ಬರಿಹಿ ನಾರದರು ಬಂದಾಗ ಅವರಿಗೆ ಸತ್ಕಾರ ಮಾಡ್ತಾನೆ, ಆಮೇಲೆ ಉಪದೇಶವನ್ನು ಮಾಡ್ತಾರೆ ನಾರದರು. ಆ ಭಾಗದಲ್ಲಿ ನಾವಿದ್ದೇವೆ. ಇಂದು ಮಾಘ ಫಾಲ್ಗುಣ ಶುದ್ಧ ಸಪ್ತಮಿ ಗುರುವಾರ. ಕಲಿಯುಗ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂತಹ ರಾಘವೇಂದ್ರ ಗುರುಸಾರ್ವಭೌಮರು ಅವತಾರ ಮಾಡತಕ್ಕಂತಹ ದಿನ. ಭಕ್ತ ಕೋಟಿಯ ಕಷ್ಟ ಕೋಟಲೆಗಳನ್ನು ನಿರಂತರವಾಗಿ ನಿವಾರಣೆ ಮಾಡ್ತಾ ಇಂದಿಗೂ ಮಂತ್ರಾಲಯ ಬೃಂದಾವನದಲ್ಲಿ ಕಂಗೊಳಿಸ್ತಾ ಎಲ್ಲ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುಸಾರ್ವಭೌಮರು ಅವತಾರ ಮಾಡಿದಂತಹ ಸಂದರ್ಭ ಫಾಲ್ಗುಣ ಶುದ್ಧ ಸಪ್ತಮಿ ಗುರುವಾರ, ಮೃಗಶಿರ ನಕ್ಷತ್ರ. ಮೃಗಶಿರ ನಾಳೆ ಇದೆ, ರೋಹಿಣಿ ನಕ್ಷತ್ರ. ಎಲ್ಲ ಗ್ರಹಗಳ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂತಹ ಕಾಲದಲ್ಲಿ ಅವತಾರವಾಗಿದೆ. ತಿಮ್ಮಣ್ಣಾಚಾರ್ಯರು ತಿರುಪತಿಯಲ್ಲಿ ನಿರಂತರವಾಗಿ ಶ್ರೀನಿವಾಸನ ಸೇವೆಯನ್ನು ಮಾಡ್ತಾ ನಿರಂತರ ಭಾಗವತ ಪ್ರವಚನವನ್ನು ಮಾಡಿ ಪ್ರತಿನಿತ್ಯ ವೀಣಾವಾದನವನ್ನು ಮಾಡ್ತಾಯಿದ್ರು. ಅಂತಹ ಆ ಭಾಗವತದ ನಿರಂತರ ಪ್ರವಚನದ ಫಲವಾಗಿ ಭಾಗವತೋತ್ತಮನ ಅವತಾರವಾಗಿರುವಂಥದ್ದು. ವೆಂಕಟನಾಥನಾಗಿ ಹುಟ್ಟಿ 5 ವರ್ಷದಲ್ಲಿಯೇ ಭೂಲೋಕದಲ್ಲಿಯೇ ದುರ್ಲಭವಾಗಿರ್ತಕ್ಕಂತಹ ಗಾಂಧರ್ವ ಗ್ರಾಮ, ಅದು ವೀಣಾವಾದನದಲ್ಲಿ ಒಂದು ಕ್ರಮ, ಅದನ್ನು ಗಳಿಸಿದಂತಹ ಅಪ್ರತಿಭ ಅಶ್ರುತ ಪ್ರತಿಭೆ ಉಳ್ಳಂತಹ
ಬಾಲಕ ವೆಂಕಟನಾಥ. ಅಂತಹ ವೆಂಕಟನಾಥ ಉಪನಯನವಾಗಿ ತನ್ನ ಭಾವ ಆಗಿರತಕ್ಕಂತಹ ನರಸಿಂಹಾಚಾರ್ಯರಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡಿ ಎಲ್ಲ ಸಭೆಗಳಲ್ಲಿ ಶಾಸ್ತ್ರಾನುವಾದವನ್ನು ಮಾಡ್ತಾ ಸಕಲ ಕಲಾ ವಲ್ಲಭ ಅಂತ ಅನಿಸ್ಕೊಳ್ತಾರೆ. ಅಂತಹ ವೆಂಕಟನಾಥಾಚಾರ್ಯರು ಮುಂದೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಸರಸ್ವತಿ ಬಾಯಿಯೊಂದಿಗೆ ಸಂಸಾರವನ್ನು ನಡೆಸ್ತಾ ಲಕ್ಷ್ಮೀನಾರಾಯಣ ಎಂಬ ಸತ್ಪುತ್ರನನ್ನು ಪಡಿತಾರೆ. ವೆಂಕಟನಾಥಾಚಾರ್ಯರ ಪೂರ್ವಜರು ಸಾಕಷ್ಟು ಶ್ರೀಮಂತರು. ಅವರ ಶ್ರೀಮಂತಿಕೆಗೆ ಒಂದು ಹೋಲಿಕೆಯನ್ನು ಕೊಡಬಹುದಿತ್ತು ಅಂತ. ಇವತ್ತೆಷ್ಟು ಶ್ರೀಮಂತರಿದ್ದಾರಲ್ಲ, ಅಂತಹ ಶ್ರೀಮಂತರ ಹೋಲಿಕೆ ಕೊಡಬಹುದಿತ್ತು. ವೆಂಕಟನಾಥಾಚಾರ್ಯರ ಪೂರ್ವಜರ ಶ್ರೀಮಂತಿಕೆಗೆ ಹೋಲಿಕೆಯನ್ನು ಕೊಡಬಹುದಿತ್ತು. ಆದರೆ ವೆಂಕಟನಾಥಾಚಾರ್ಯರ ಬಡತನಕ್ಕೆ ಹೋಲಿಕೆಯನ್ನು ಕೊಡಲಿಕ್ಕೆ ಯಾವ ಒಂದು ಹೋಲಿಕೆ ಕೂಡ ಇಲ್ಲ, ಹೋಲಿಕೆಯೂ ಸಹ ಇಲ್ಲ ಎಂಬುದಾಗಿ ರಾಘವೇಂದ್ರ ವಿಜಯಕಾರರು ಹೇಳ್ತಾರೆ. ಅಷ್ಟು ಬಡತನ, ಪ್ರಾರಬ್ಧ ಕರ್ಮವಶಾತ್ ಅವರಿಗೆ ಬಡತನ ಬರುತ್ತೆ. ದಾರಿದ್ರ್ಯ ಅಲ್ಲ, ದಾರಿದ್ರ್ಯ ಬೇರೆ, ಬಡತನ ಬೇರೆ. ದಾರಿದ್ರ್ಯ ಬಂತು, ಅವರನ್ನು ದಾರಿದ್ರ್ಯ ಬಿಡಲಿಲ್ಲ ಅಂತ ಅವರ ಚಾರಿತ್ರ್ಯವನ್ನು ವಧೆ ಮಾಡುವ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ. ಹಾಂ, ಅವರೇ ವೆಂಕಟನಾಥಾಚಾರ್ಯರೇ. ಅವರ ತಂದೆ ಹೆಸರು ತಿಮ್ಮಣ್ಣಾಚಾರ್ಯರು. ಇಂತಹ ವೆಂಕಟನಾಥಾಚಾರ್ಯರು ಘೋರವಾಗಿರತಕ್ಕಂತಹ ಬಡತನ ಅನುಭವಿಸ್ತಾರೆ. ಬಡತನ ದಾರಿದ್ರ್ಯ ಎರಡೂ ಬೇರೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಅದರ ಅರ್ಥ ಬೇರೆ ಬೇರೆಯೇ ಇದೆ. ಅದನ್ನು ಅರಿಯದೇ ಅಲ್ಲ, ಗೊತ್ತಿದೆ. ಅದು ಸುಮ್ಮನೆ ರಾಯರ ಚರಿತ್ರೆಯನ್ನು ವಧೆ ಮಾಡಲಿಕ್ಕೆ, ಚರಿತ್ರೆಯನ್ನು ಕಲುಷಿತಗೊಳಿಸಲಿಕ್ಕೆ ಕೆಲವರು ಇವತ್ತು ಮಾತಾಡ್ತಾರೆ. ಬಹಳ ಕಷ್ಟ ಇತ್ತು, ಅವರು ಇಂದಿನ ಗೋವಿಂದ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಭಗವಂತನಲ್ಲಿ ನಾವು ಹೇಗೆ ನಿವೇದನೆ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ರಚನೆ ಮಾಡಿರುವಂಥದ್ದು. ಅದನ್ನು ಇಟ್ಕೊಂಡು ಒಬ್ಬರು ಬರೆದರು, ಶೇಡಮ್ನವರು, ಗುಲ್ಬರ್ಗಾದವರು. ಅವ್ರಿಗೆ ತುಂಬ ಕಷ್ಟ ಇತ್ತು, ಬಹಳ ಕಷ್ಟಪಟ್ಟಿದ್ದಾರೆ, ಹಾಗೆ ಹೀಗೆ ಅಂತ. ಆ ಇಂದಿನ ಗೋವಿಂದ ಕೃತಿಯ ಒಂದೊಂದು ಸಾಲು ತೆಗೆದುಕೊಂಡು ಅವರು ರಾಯರ ವ್ಯಕ್ತಿತ್ವವನ್ನು ಕಳಂಕಿಸತಕ್ಕಂತಹ ರೀತಿಯಲ್ಲಿ ಬರೆದರು. ಅದಕ್ಕೆ ಖಂಡನೆ ನಾನು ಬರೆದೆ, ಒಂದು 7 ಪೇಜಲ್ಲಿ. ಅದನ್ನು ಸ್ವಾಮಿಗಳು ಪ್ರಕಟಿಸೋದು ಬೇಡ ಅಂಥೇಳಿ, ಮತ್ತು ಅದು ಬೆಳೀತಾ ಹೋಗ್ತದೆ, ಬೇಡ ಅಂತ. ಅವರಿಗೆ ಬಂದದ್ದು ದಾರಿದ್ರ್ಯ ಅಲ್ಲ, ಬಡತನ. ಏನು ಎರಡು ಒಂದೇ ಅಲ್ವಾ? ದರಿದ್ರ ಅಂದರೆ ಬಡವ, ಬಡವನ ಬಡತನ, ದಾರಿದ್ರ್ಯ. ಏನು ವ್ಯತ್ಯಾಸ? ದಾರಿದ್ರ್ಯ ಎಲ್ಲ ಇದ್ದವನಿಗೂ ದಾರಿದ್ರ್ಯ ಇರುತ್ತೆ, ಏನೂ ಇಲ್ಲದವನಿಗೆ ಬಡತನ ಇರುತ್ತೆ. ಕೆಲವರು ಎಲ್ಲ ಇರುತ್ತೆ, ಆದರೂ ಕೂಡ ಅದು ಇಲ್ಲ ಇದು ಇಲ್ಲ ಅಂತ ಅವ್ರಿಗೊಂದು ಸಂತೃಪ್ತ ಜೀವನ ಇಲ್ಲ. ಎಲ್ಲವೂ ಇದ್ದು ಏನೂ ಇಲ್ಲದವರಂತೆ ಕೆಲವರು ಜೀವನ ಮಾಡ್ತಾರೆ, ಅದು ದಾರಿದ್ರ್ಯ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅದನ್ನು ಸಂತೃಪ್ತ ಭಾವನೆಯಿಂದ ಅನುಭವಿಸಬೇಕು. ಅದಿಲ್ಲದೆ ತಾನೂ ನೆಮ್ಮದಿಯಿಂದ ಜೀವನ ಮಾಡದೆ, ತನ್ನವರನ್ನೂ ನೆಮ್ಮದಿಯಿಂದ ಜೀವಿಸದೆ ಹಪಹಪಿಸ್ತಾ ಇರ್ತಾರೆ, ಅದು ದಾರಿದ್ರ್ಯ. ಎಲ್ಲ ಇದ್ದು ಇಲ್ಲದವರಂತೆ ಹಲವುವಂಥದ್ದು ದಾರಿದ್ರ್ಯ. ವೆಂಕಟನಾಥಾಚಾರ್ಯರು ಏನೂ ಇರಲಿಲ್ಲ ಅವರಿಗೆ. ಅವರಿಗೆ ಎಷ್ಟೋ ದಿವಸ ಊಟವೇ ಇರ್ತಿರಲಿಲ್ಲ, ಆದರೂ ಅಕ್ಷತೆ ಅಂಗಾರ್ಗ ಹಾಕ್ಕೊಂಡು ಅಡ್ಡಾಡ್ತಾಯಿದ್ರು, ಎಲ್ಲಿಯೂ ತೋರಿಸ್ಕೊಳ್ಳಿಲ್ಲ. ತಮಗೆ ಬಂದಂತಹ ಆ ಕಷ್ಟ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿದರು. ಭಗವಂತ ಕಷ್ಟ ಕೊಟ್ಟು ನೋಡ್ತಾನೆ, ಸುಖ ಕೊಟ್ಟು ನೋಡ್ತಾನೆ. ಆ ಎರಡರಲ್ಲಿಯೂ ಕೂಡ ಅವರು ಯಶಸ್ವಿ ಆದವರು. ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಪರಮಾತ್ಮನ ಪಾದವನ್ನು ಬಿಡಲಿಲ್ಲ. ಅಳತಾ ಇರತಕ್ಕಂತಹ ಮಗು
ರಚ್ಚೆ ಹಿಡಿದಂತಹ ಮಗುಗೆ ತಾಯಿ ಸಾಕಷ್ಟು ಸಮಾಧಾನ ಮಾಡಿ ಕೊನೆಗೆ ಸಹಿಸಲಾರದೆ ಪೆಟ್ಟು ಕೊಡ್ತಾಳೆ. ಆದರೂ ಮತ್ತೆ ಅದು ಹೋಗಿ ಅಮ್ಮನ ಸೆರಗನ್ನು ಹಿಡಿಯುತ್ತೆ. ಹಾಗೆ ಭಗವಂತ ಎಷ್ಟು ಪೆಟ್ಟು ಕೊಟ್ಟರೂ ಕೂಡ ಮತ್ತೆ ಆ ಭಗವಂತನನ್ನು ಬಿಡಲಿಲ್ಲ ಅವರು. ಆ ರೀತಿಯಲ್ಲಿ ಭಗವತ್ ಪ್ರಸಾದ ಅಂತ ಆ ಬಡತನವನ್ನು ಅನುಭವಿಸಿ ಲೋಕಕ್ಕೆ ತೋರಿಸಿಕೊಟ್ಟರು. ಇವತ್ತು ಅವ್ರ ಹೆಸರು ಕೇಳಿ ಸಾಕು ಎಲ್ಲ ಬಡತನ ನಿವಾರಣೆ ಆಗುತ್ತೆ. ಹಾಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ವೆಂಕಟನಾಥಾಚಾರ್ಯರು ತಮ್ಮದೇ ಆದ ಸಣ್ಣ ವರ್ತುಲದಲ್ಲಿ, ತಾನು ತನ್ನ ಹೆಂಡತಿ ತನ್ನ ಮಗು, ಸಣ್ಣ ವರ್ತುಲದಲ್ಲಿ ಇಷ್ಟೇ ನನ್ನ ಜೀವನ ಸಾಕು ಅಂತ ಇದ್ದಂತಹ ವೆಂಕಟನಾಥಾಚಾರ್ಯರನ್ನು ಸುಧೀಂದ್ರ ತೀರ್ಥರು ವಿಶಾಲವಾದ ವರ್ತುಲದ ಕಡೆಗೆ ಅವರನ್ನು ಸೆಳೀತಾರೆ. ಒಂದು ಕಡೆ ಹೆಂಡತಿಯ ಮೋಹ, ಮತ್ತೊಂದು ಕಡೆ ಪುತ್ರ ವಾತ್ಸಲ್ಯ, ಇದರ ಜೊತೆಯಲ್ಲಿ ಗುರುಗಳ ಆದೇಶ. ಅಂತಹ ಒಂದು ತ್ರಿವರ್ತದಲ್ಲಿ ಸಿಲುಕಿದಂತಹ ಸಾಮಾನ್ಯ ವ್ಯಕ್ತಿ ಕೊಚ್ಚಿ ಹೋಗಿಬಿಡ್ತಾ ಇದ್ದ. ಅದೆಲ್ಲವನ್ನು ದಿಟ್ಟತನದಿಂದ ಎದುರಿಸಿ ವೆಂಕಟನಾಥಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಾಗ್ತಾರೆ. ಅಂಥವರಿಗೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡ್ತಾರೆ. ಅಘಂ ದ್ರಾವಯತೆ ಯಸ್ಮಾದ್ ವೇಂಕಾರೋ ವಾಂಛಿತಪ್ರದಃ. ನೋಡಿ ಎಷ್ಟು ಅನ್ವರ್ಥವಾದ ನಾಮ. ಎಲ್ಲರ ಪಾಪವನ್ನು ಕಡಿತಾರೆ, ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಇವತ್ತು ರಾಯರ ಆರಾಧನೆ ಅಲ್ಲ, ರಾಯರ ಆರಾಧನೆ ಬಹಳ ಗದ್ದಲ ಎಲ್ಲ ಕಡೆಗೆ. ಇತ್ತೀಚೆಗೆ ರಾಯರ ವರ್ಧಂತಿ ದಿನವೂ ಕೂಡ ಬಹಳ ಜನ ಸೇರ್ತಾರೆ. ಯಾಕೆ ಎಷ್ಟು ಜನ ಸೇರ್ತಾರೆ? ಅಷ್ಟು ರಾಯರು ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗೆ ಬಂದ ಭಕ್ತರನ್ನೆಲ್ಲ ಪೊರಿತಾ ಇರತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಇವತ್ತಿಗೂ ಗುರುಗಳು ಕೊಟ್ಟಂತಹ ಆದೇಶವನ್ನು ಪಾಲಿಸ್ತಾ, ಗುರುಗಳಿಗೆ ಕೊಟ್ಟ ಮಾತು. ಯಾಕೆ ವೆಂಕಟನಾಥಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದರು ಅಂದರೆ, ಏನೋ ಬಡತನ ಇತ್ತು, ಜೀವನ ಬಹಳ ಕಷ್ಟ ಇತ್ತು, ಏನಾದರೂ ಒಂದು ಜೀವನೋಪಾಯ ಆಗಬೇಕಲ್ಲ, ಸ್ವಾಮಿ ಆಗಿಬಿಡೋಣ, ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ, ನಾನು ನಮ್ಮವರು ನನ್ನ ಸಂಬಂಧಿಗಳು ಎಲ್ಲರೂ ಚೆನ್ನಾಗಿರ್ಬೋದು. ಹಾಗೆ ಯೋಚನೆ ಮಾಡಲಿಲ್ಲ. ನಾನು ಸನ್ಯಾಸಕ್ಕೆ ಅರ್ಹ ಅಲ್ಲ ಅಂತಾರವರು. ಆದರೆ ಅವರಲ್ಲಿ ಅಂತಹ ಎಲ್ಲ ಅರ್ಹತೆ ಇತ್ತು. ವಿಶೇಷವಾಗಿ ಅವರಲ್ಲಿ ನಮಗೆ ಕಾಣುವಂಥದ್ದು ಈ ಕಠಿಣವಾಗಿರತಕ್ಕಂತಹ ಶಾಸ್ತ್ರಗಳ ಸಾರವನ್ನು ಎರಕು ಹೊಯ್ತಕ್ಕಂತಹ ಒಂದು ಕೌಶಲ್ಯ. ಆಮೇಲೆ ಎಷ್ಟೇ ಕಷ್ಟವಾಗಿರ್ತಕ್ಕಂತಹ ತತ್ವವಾದಗಳ ವಿಚಾರವನ್ನು ಸರಳೀಕರಿಸ್ತಕ್ಕಂತಹ ಒಂದು ಜಾಣ್ಮೆ. ಹಾಗಾಗಿಯೇ ಅವರ ಈ ಒಂದು ಕೌಶಲ್ಯದ ಪ್ರಭಾವದಿಂದ 52 ಗ್ರಂಥಗಳನ್ನು ರಚನೆ ಮಾಡ್ತಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಇವರಿಗೆ ಆಶ್ರಮ ಕೊಟ್ಟದ್ದು ಯಾಕೆ ಅಂದರೆ, ಏನೋ ನಮ್ಮ ಸಂಸ್ಥಾನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಯಾರಾದರೂ ಏನು ಒಬ್ಬರಾದರೂ ಆಯಿತು, ಯಾರೇನಂತೆ ಪೂಜೆ ಮಾಡಲಿಕ್ಕೆ ಒಂದು ಜನ ಇದ್ದರೆ ಆಯಿತು, ಪೂಜೆ ಮಾಡಲಿಕ್ಕೆ ಮಂತ್ರಾಕ್ಷತೆ ಕೊಡಲಿಕ್ಕೆ ತೀರ್ಥ ಕೊಡಲಿಕ್ಕೆ ಒಂದು ಜನ ಇದ್ದರೆ ಆಯಿತು. ಸುಧೀಂದ್ರ ತೀರ್ಥರು ರಾಘವೇಂದ್ರಜಿ ಹೇಳುತ್ತೆ, ವೆಂಕಟನಾಥಾಚಾರ್ಯರಿಗೆ ಸುಧೀಂದ್ರ ತೀರ್ಥರು ಯಾಕೆ ಸನ್ಯಾಸ ಕೊಟ್ಟರು ಅಂದರೆ, ಅವ್ರಿಗೊಂದು ವಿಶೇಷಣ ಕೊಡ್ತಾರೆ ಸುಧೀಂದ್ರ ತೀರ್ಥರು. ಜಗತಾಂ ಹಿತೇ ರತಃ, ಜಗತ್ತಿನ ಹಿತದಲ್ಲಿ ರತರಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರು, ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ವೆಂಕಟನಾಥಾಚಾರ್ಯರಿಗೆ ಸುಧೀಂದ್ರ ತೀರ್ಥರು ಆಶ್ರಮ ಕೊಟ್ಟರು ಅಂತ. ಹಾಗಾದರೆ ನಿನಗೆ ನಾನು ಸನ್ಯಾಸ ಕೊಡ್ತಾ ಇರುವಂಥದ್ದು ಬರೀ ಸಂಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ಲಿಕ್ಕಲ್ಲ, ಈ ಜಗತ್ತಿನ ಕಲ್ಯಾಣ ಆಗಬೇಕು, ಜಗತ್ತಿನ ಎಲ್ಲ ಜನರನ್ನು ನೀನು ಪೊರೆಯಬೇಕು, ಅವರಿಗೆ ಕಲ್ಯಾಣವನ್ನುಂಟು ಮಾಡಬೇಕು, ಅದಕ್ಕೋಸ್ಕರವಾಗಿ ನಿನಗೆ ಆಶ್ರಮ ಕೊಡ್ತಾ ಇದ್ದೇನೆ ಅಂತ ಆಶ್ರಮ ಕೊಡ್ತಾರೆ. ಆ ಗುರುಗಳಿಗೆ ವೆಂಕಟನಾಥಾಚಾರ್ಯರು ನಾನು ಸರ್ವದಾ ಈ ಜಗತ್ತನ್ನು ರಕ್ಷಣೆ ಮಾಡ್ತೇನೆ ಅಂತ ಏನು ಮಾತು ಕೊಟ್ಟರಲ್ಲ, ಅದು ಕಮಿಟ್ಮೆಂಟು. ಆ ಮಾತನ್ನು ರಾಯರು ಇವತ್ತೂ ಉಳಿಸ್ಕೊಂಡಿದ್ದಾರೆ. ಅಂಥ ಒಂದು ಜಗತ್ತಿನ ಒಂದು ಕಲ್ಯಾಣಾಕಾಂಕ್ಷೆ, ಗುರುಗಳ
ಆದೇಶ, ಸರಸ್ವತೀ ದೇವಿಯ ಉಪದೇಶ ಇವುಗಳಿಗೆ ಮಣಿದು ವೆಂಕಟನಾಥಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅಂತಹ ರಾಘವೇಂದ್ರ ಗುರುಸಾರ್ವಭೌಮರು ಇವತ್ತು ನಾನಾ ಕಡೆಗಳಲ್ಲಿ ರಾಯರ ಗುಡಿ ಅಂತ ಹೇಳಲ್ಲ ನೋಡಿ, ರಾಯರ ಮಠಗಳಲ್ಲಿ ಬರೀ ರಾಯರ ಮಠ ಬೃಂದಾವನ ಇರಲ್ಲ. ರಾಯರ ಬೃಂದಾವನ ಹಿಂದೆ ಮುಖ್ಯ ಪ್ರಾಣದೇವರು ಇರ್ತಾರೆ, ಅವರಿಂದ ಪರಮಾತ್ಮ ಇರ್ತಾನೆ. ಪರಮಾತ್ಮ ಇದ್ದಾನೆ, ಮುಖ್ಯ ಪ್ರಾಣದೇವರು ಇದ್ದಾರೆ, ಮುಂದೆ ರಾಯರ ಬೃಂದಾವನ ಇದೆ. ಆದರೂ ಗುಡಿ ಅಂತ ಹೇಳಿದ ರಾಯರ ಮಠ ಅಂತಲೇ ಹೇಳೋದು. ಯಾಕೆ ಅಂದರೆ ರಾಯರಿದ್ದಲ್ಲಿ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವ್ರ ಹಿಂದೆ ಪರಮಾತ್ಮ ಇರ್ತಾನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ನಮಗೆ ನೇರವಾಗಿ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಾವೇನೇ ಮಾಡಿದರೂ ಕೂಡ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ನಾವು ಸೇವೆ ಸಲ್ಲಿಸುವಂಥದ್ದು. ನೇರವಾಗಿ ನಮಗೆ ಅಧಿಕಾರವೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ರಾಯರಿಗೆ ಏನೇ ಮಾಡಿದರೂ ಕೂಡ ಅದು ರಾಯರ ಮೂಲಕವಾಗಿ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಿಗೆ ಸಮರ್ಪಿತ ಆಗುವಂಥದ್ದು. ಅಂತಹ ರಾಯರು ಬೃಂದಾವನದಲ್ಲಿ, ಬೃಂದಾವನ ಅದು ಬೃಂದಾವನವಲ್ಲವೋ ಹರಿಯ ಮಂದಿರ ಅಂತ ಹೇಳ್ತಾರೆ ದಾಸರು. ಮಂತ್ರಾಲಯ ಬೃಂದಾವನ ಅದು 760 ಸಾಲಿಗ್ರಾಮಗಳಿರತಕ್ಕಂತಹ ಹರಿಯ ಮಂದಿರ. ಅದರ ಕೆಳಗೆ ರಾಘವೇಂದ್ರ ಗುರುಸಾರ್ವಭೌಮರು ಇವತ್ತಿಗೂ ಇದ್ದಾರೆ. ಎಲ್ಲರೂ ಹೋಗಿ ಬೃಂದಾವನಕ್ಕೆ ನೀವೇ ರಾಯರು ಅಂತ ನಮಸ್ಕಾರ ಮಾಡ್ತಾರೆ. ರಾಯರು ಹೇಳ್ತಾರಂತೆ ಪರಮಾತ್ಮನಿಗೆ, ಪಾಪ ಮಂದಮತಿಗಳು, ಏನು ಗೊತ್ತಿಲ್ಲ ಇವರಿಗೆ, ಶಾಸ್ತ್ರಜ್ಞಾನ ಇಲ್ಲ, ನಾನೇ ದೊಡ್ಡವ, ನಾನೇ ದೇವರು ಅಂತ ನನ್ನ ಕಾಲಿಗೆ ಬೀಳ್ತಾರೆ. ಈ ಮೂಢರನ್ನು ನೀನು ಸಂರಕ್ಷಣೆ ಮಾಡು ಅಂತ ನಮ್ಮ ಪರವಾಗಿ ದೀನಂ ದೂನಂ ಅನಾಥಂ ಶರಣಾಗತಂ ಅಂತೇನು ಪ್ರಾರ್ಥನೆ ಹೇಳ್ತಾರಲ್ಲ, ಇಂಥವನನ್ನು ನೀನು ರಕ್ಷಣೆ ಮಾಡುವಂತ ನಮ್ಮ ಪರವಾಗಿ ರಾಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ರಾಮಕೃಷ್ಣ ನರಹರಿ ವೇದವ್ಯಾಸ ರೂಪದಿಂದ ಪರಮಾತ್ಮ ನೆಲೆಸಿದ್ದಾನೆಂಬುದನ್ನು ಬಹಳ ಚೆನ್ನಾಗಿ ಗೋಪಾಲದಾಸರು ಸುಳಾದಿಯಲ್ಲಿ ನಿರೂಪಣೆ ಮಾಡ್ತಾರೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸನ್ನಿಧಾನ ರಾಘವೇಂದ್ರ ಗುರು ಸಾರ್ವಭೌಮರ ಮೂಲ ಬೃಂದಾವನ. ಅಂತಹ ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಕರೆದಲ್ಲಿಗೆ ಬರ್ತೇನೆ ಅಂತ ಎಲ್ಲೆಲ್ಲಿ ಮೃತ್ತಿಕಾ ಬೃಂದಾವನಗಳಿವೆಯೋ ಅಲ್ಲೆಲ್ಲ ಇದ್ದು ಭಕ್ತರನ್ನು ಹೊರಿತಾ ಇದ್ದಾರೆ. ಅಂತಹ ಗುರುಸಾರ್ವಭೌಮರು ಅವತಾರ ಮಾಡಿದಂತಹ ದಿನ ಅವರ ವರ್ಧಂತಿ ಮಹೋತ್ಸವ. ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಸಪ್ತಮಿ ಮೃಗಶಿರ ನಕ್ಷತ್ರ, ಎಲ್ಲ ಗ್ರಹಗಳ ಉಚ್ಚ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಶಂಕುಕರ್ಣ ಅವತಾರ ಮಾಡಿದಂತಹ ಪರಮಪಾವನವಾಗಿರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಆ ಭಾಗವತೋತ್ತಮರ ಕಥೆ ನಿರ್ಮಿಸ್ತಕ್ಕಂತಹ, ಭಗವಂತನ ಕಥೆ ನಿರ್ಮಿಸ್ತಕ್ಕಂತಹ ಶ್ರೀಮದ್ ಭಾಗವತದ ಕೆಲವು ವಿಚಾರಗಳನ್ನು ನಾವು ಅನುಸಂಧಾನ ಮಾಡ್ಕೋತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ದ್ವಿತೀಯದಿಂದ ಆರಂಭಿಸಿ ಸಪ್ತಮಿವರೆಗೆ ಗುರುವೈಭವ ಉತ್ಸವ ಎಂಬುದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಈ ಒಂದು ಗುರುಭಕ್ತಿ ವೈಭವ ಉತ್ಸವದ ಸಂದರ್ಭದಲ್ಲಿ ನಾವು ಭಾಗವತವನ್ನು ಅವಲೋಕಿಸ್ತಾ ಇದ್ದೇವೆ. ಭಾಗವತದಲ್ಲಿ ಈಗಾಗಲೇ ಹಿಂದೆ ನಿರೂಪಣೆ ಮಾಡಿದಂತೆ ನಾರದರು ಪ್ರಾಚೀನ ಬರಿಹಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಪ್ರಾಚೀನ ಬರಿಹಿ ಕೇಳಿದ್ದಕ್ಕೆ ಹೇಳೋದು, ಕೇಳದೆ ಯಾವತ್ತೂ ಹೇಳಬಾರ್ದು. ಅವನಿಗೆ ಗೊತ್ತಾಗ್ತಾ ಇದೆ, ಬರೀ ನಿಷಿದ್ಧ ಕರ್ಮಗಳನ್ನೇ ಮಾಡ್ತಾ ಇದ್ದೇನೆ, ನಾನು ಇವುಗಳನ್ನೇ ಪರಮ ಪುರುಷಾರ್ಥ ಅಂತ ಭಾವಿಸಿದ್ದೇನೆ. ಇಂತಹ ನಾನು ಈ ಕಾಮ್ಯ ನಿಷಿದ್ಧ ಕರ್ಮಗಳಿಂದ ಮುಕ್ತನಾಗಬೇಕಾದರೆ ನನಗೆ ನಿರ್ಮಲವಾಗಿರತಕ್ಕಂತಹ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಹೇಳಿದಾಗ ನಾರದರು ಅವನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೀನು ತುಂಬ ನಿಷಿದ್ಧ ಕರ್ಮಗಳನ್ನು ಮಾಡಿದ್ದೀಯ, ಆದರೂ ಪರವಾಗಿಲ್ಲ, ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಮುಗೀತು ನನ್ನ ಜೀವನ ಇಷ್ಟೇ, ಇನ್ನು ಮುಂದಿನ ಜನ್ಮ ನೋಡೋಣ ಅಂತ. ಮುಂದಿನ ಜನ್ಮ ಯಾವ ಜನ್ಮ ಯಾರಿಗೆ ಗೊತ್ತು. ಹೇಳ್ತಾರೆ, ಸಾವಿರಾರು ಪಶುಗಳನ್ನು ನೀನು ಕೊಲಿಸಿಬಿಟ್ಟಿದೆಯ ಯಜ್ಞದಲ್ಲಿ,
ಅವುಗಳು ನಿನ್ನ ಹಾಗೆ ಜೀವಿಗಳಲ್ವ, ಅವುಗಳೆಲ್ಲ ನರಕದಲ್ಲಿ ಕಾಯ್ತಾ ಇವೆ ನಿನ್ನ ಬರುವಿಕೆಗೋಸ್ಕರವಾಗಿ. ಆದ್ದರಿಂದ ಇಂತಹ ಕರ್ಮಗಳನ್ನು ನೀನು ಬಿಟ್ಟು ಬಿಡು. ಕಾಮ್ಯ ಕರ್ಮಾಸಕ್ತನಿಗೆ ಪರಮಾತ್ಮನ ಜ್ಞಾನ ಇರುವುದಿಲ್ಲ ಎಂಬ ವಿಷಯದಲ್ಲಿ ನಿನಗೊಂದು ಕಥೆಯನ್ನು ಹೇಳ್ತೇನೆ. ಅಧ್ಯಾತ್ಮ ಗರ್ಭಿತವಾಗಿರತಕ್ಕಂತಹ ಕಥೆ. ಅದಕ್ಕೆ ಪುರಂಜನೋಪಾಖ್ಯಾನ ಅಂತ ಹೇಳ್ತಾರೆ. ಅದನ್ನು ಹೇಳ್ತೇನೆ ಕೇಳು. ಆಸೀತ್ ಪುರಂಜನೋ ನಾಮ ರಾಜಾ ರಾಜನ್ ಬೃಹಚ್ರವಾಹ ತಸ್ಯ ಅವಿಜ್ಞಾತ ನಾಮಾಸೀತ್ ಸಖಾ ಅವಿಜ್ಞಾತ ಚೇಷ್ಟಿತಃ. ತುಂಬ ಕೀರ್ತಿ ಗಳಿಸಿದ್ದಾನೆ ಪುರಂಜನ ಅಂತ ರಾಜ. ಅವನಿಗೆ ಒಬ್ಬ ಸ್ನೇಹಿತ ಅವಿಜ್ಞಾತ ಅಂತ, ಗೊತ್ತಿಲ್ಲದೇ ಇರುವ ಸ್ನೇಹಿತರು. ನಮಗೆ ಇವತ್ತಿರ್ತಾರಲ್ಲ, ಗೊತ್ತಿಲ್ಲ ಅವ್ರದ್ದು, ಅವರ ಪರಿಚಯ ಮುಖ ಪರಿಚಯ ಇಲ್ಲ, ಅವರು ನಮಗೆ ಸ್ನೇಹಿತರಾಗಿರ್ತಾರೆ. ಅವಿಜ್ಞಾತ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೊತೆ ಇರತಕ್ಕಂತಹ ಸ್ನೇಹಿತ. ನಾವೆಲ್ಲ ಪುರಂಜನರೇ. ನಮಗೊಬ್ಬ ಸ್ನೇಹಿತ ಇದ್ದಾನೆ, ಅವನು ಯಾರೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ನಮ್ಮನ್ನು ಯಾವಾಗಲೂ ನಮ್ಮ ಜೊತೆಗಿದ್ದು ಕಾಯ್ತಾ ಇರ್ತಾನೆ. ಅವನ ಬಗ್ಗೆ ನಮಗೆ ತಿಳುವಳಿಕೆ ಇರಲಿ ಇಲ್ಲದೇ ಇರಲಿ, ಸದಾ ನಮ್ಮೊಳಗೆ ಇದ್ದು ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಾನೆ. ಇದ್ದರೂ ಅವನು ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ, ಅವನ ಚಟುವಟಿಕೆ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಅವನು ಅವಿಜ್ಞಾತ, ಅನ್ನೋನ್ ಪರ್ಸನ್. ಅವನು ಯಾರು ಅಂತ ಗೊತ್ತಿಲ್ಲ. ಅವಿಜ್ಞಾತ ಎಂಬ ಹೆಸರಿನ ಮಿತ್ರ. ಆ ಮಿತ್ರನ ಚಟುವಟಿಕೆ ಯಾರಿಗೂ ಗೊತ್ತಾಗೋದಿಲ್ಲ. ಸಖಾ ಅವಿಜ್ಞಾತ ಚೇಷ್ಟಿತಃ ತಸ್ಯ ಅವಿಜ್ಞಾತ ನಾಮಾಸೀತ್ ಸಖಾ ಅವಿಜ್ಞಾತ ಚೇಷ್ಟಿತಃ. ಈ ಪುರಂಜನ ರಾಜ ತನ್ನ ವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ಪಟ್ಟಣವನ್ನು ಹುಡುಕೊಂಡು ಹೋಗ್ತಾನೆ. ನಾನು ಎಲ್ಲಿ ವಾಸ ಮಾಡಬೇಕು? ವಾಸಕ್ಕೆ ಒಂದು ಮನೆ ಬೇಕು, ಒಂದು ಊರು ಬೇಕು. ಇಡೀ ಭೂಮಿಯನ್ನು ಸುತ್ತುತ್ತಾ ಹೋಗ್ತಾನೆ. ಸಹ ಅನ್ವೇಷಮಾಣ ಶರಣಂ ಬಭ್ರಾಮ ಪೃಥಿವೀಂ ಪ್ರಭು ನಾನು ರೂಪಂ ಯದಾ ವಿಂದದ್ ಅಭೂತ್ಸ ವಿಮನ ಇವ. ಎಲ್ಲಿ ಹೋದರೂ ಅವನಿಗೆ ಯೋಗ್ಯವಾಗಿರತಕ್ಕಂಥ ಭೂಮಿ ಸಿಗೋದೇ ಇಲ್ಲ. ಅದು ಹಾಗೆ ನಮಗೆ ಎಲ್ಲಿ ಭೂಮಿ ಋಣ ಇರುತ್ತೆ ಅಲ್ಲಿ ಭೂಮಿ ಸಿಗ್ತದೆ, ಎಲ್ಲೆಲ್ಲೋ ಹುಡುಕಿದ್ರೆ ಸಿಗೋದಿಲ್ಲ ಅಲ್ವಾ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾರೆ, ಎಲ್ಲಿಯೂ ಅವರಿಗೆ ಯೋಗ್ಯವಾಗಿರತಕ್ಕಂತಹ ಜಾಗ ಸಿಗುವುದಿಲ್ಲ. ಯಾಕೆ? ಅಲ್ಲಿಯ ಆ ಭೂಮಿಯ ಋಣ ಇಲ್ಲ. ತುಂಬ ಸುತ್ತಾನೆ, ಭೂಮಿಯಲ್ಲೆಲ್ಲ ಸುತ್ತಾನೆ, ತನಗೆ ಅನುರೂಪವಾಗಿರತಕ್ಕಂತಹ ಪಟ್ಟಣವೇ ಸಿಗಲ್ಲ. ನಾವು ಮನೆ ಹುಡುಕ್ತೇವೆ ನೋಡಿ, ಬಾಡಿಗೆ ಮನೆ. ಎಷ್ಟು ಕಡೆ ಹೋದರೂ ನಮಗೆ ಅನುರೂಪವಾದ ಬಾಡಿಗೆ ಮನೆ ಸಿಗೋದೇ ಇಲ್ಲ. ಯಾಕೆಂದರೆ ಬಾಡಿಗೆ ಮನೆ ಯಾವತ್ತೂ ನಮಗೆ ಅನುರೂಪವಾಗಿ ಇರುವುದೇ ಇಲ್ಲ ಅಲ್ವಾ. ಹಾಗೆ ತನಗೆ ಅನುಗುಣವಾಗಿರತಕ್ಕಂತಹ ಅನುರೂಪವಾಗಿರತಕ್ಕಂತಹ ಪಟ್ಟಣವನ್ನು ಹುಡ್ಕೊಂಡು ಹೋಗ್ತಾನೆ. ಎಲ್ಲಿಯೂ ಆ ಪಟ್ಟಣ ಸಿಗುವುದಿಲ್ಲ. ಕೊನೆಗೆ ದುಃಖಿತನಾಗ್ತಾನೆ. ಎಲ್ಲೆಲ್ಲಿ ಪಟ್ಟಣಗಳಿವೆಯೋ ಅವೆಲ್ಲವನ್ನೂ ಪರೀಕ್ಷಿಸ್ತಾನೆ. ನ ಸಾಧು ಮೇನೇತಾ ಸರ್ವಾಹ ಭೂತಲೇ ಯಾವತೀ ಪುರಃ ಕಾಮಾನ್ ಕಾಮಯಮಾನೋಸೌ ತಸ್ಯಾಭಿಪತ್ತಯೇ. ಈ ಭೂಮಿಯಲ್ಲಿ ಎಷ್ಟೆಷ್ಟು ಪಟ್ಟಣಗಳಿವೆಯೋ ಅವೆಲ್ಲವನ್ನು ಪರೀಕ್ಷಿಸಿ ಇವು ಯಾವುವು ನನಗೆ ಯೋಗ್ಯ ಅಲ್ಲ ಅಂತ ಅಂದ್ಕೊಂಡು ಸುತ್ತಾನೇ ಇದ್ದಾನೆ. ಯಾವ ಪಟ್ಟಣಗಳು ಅವನಿಗೆ ಸಾಕಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಕೊನೆಗೆ ಸುತ್ತಾ ಸುತ್ತಾ ಒಂದು ಕಡೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ ಅಂದರೆ ಹಿಮಾಲಯ ಪರ್ವತದ ದಕ್ಷಿಣದ ತಪ್ಪಲು ಪ್ರದೇಶ, ಅಲ್ಲಿಗೆ ಬರ್ತಾನೆ. ಸ ಏಕದಾ ಹಿಮವತೋ ದಕ್ಷಿಣೇಶ್ವೇವ ಸಾನುಷು ದದರ್ಶ ನವಭಿ ದ್ವಾರ್ಭಿ ಪುರೀಂ ಲಕ್ಷಿತ ಲಕ್ಷಣಾಂ. ಅಷ್ಟೆಲ್ಲ ಹುಡುಕಿದ ಮೇಲೆ ಕೊನೆಗೆ ಒಂದು ಸಿಕ್ಕಿತು ಅವನಿಗೆ ಪಟ್ಟಣ. ಎಲ್ಲಿ? ಹಿಮಾಲಯ ಪರ್ವತದ ಹಿಮವತಃ ದಕ್ಷಿಣೇಶು ಸಾನುಷು. ಹಿಮಾಲಯ ಪರ್ವತದ ದಕ್ಷಿಣ ತಪ್ಪಲು ಪ್ರದೇಶದಲ್ಲಿ ಒಂದು ನಗರ, 9 ಬಾಗಿಲಿದೆ. ಅದಕ್ಕೆ 9 ಬಾಗಿಲಿಂದ ಕೂಡಿರತಕ್ಕಂತಹ
ಎಲ್ಲ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಪಟ್ಟಣ. ಪಟ್ಟಣ ಹೀಗೇ ಇರಬೇಕು, ಗ್ರಾಮ ಹೀಗೇ ಇರಬೇಕು. ವೇದವ್ಯಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ರಾಮಾಯಣದಲ್ಲಿ ಲಂಕೆಯನ್ನು ವರ್ಣನೆ ಮಾಡಬೇಕಾದ್ರೆ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ, ಒಂದು ನಗರ ಹೇಗಿರಬೇಕು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಒಂದು ನಗರ, ಒಂದು ರಾಜ್ಯ, ಒಂದು ದೇಶ ಸುಭದ್ರವಾಗಿರಬೇಕು, ಸುರಕ್ಷಿತವಾಗಿರಬೇಕು ಅಂದರೆ ಹೇಗಿರಬೇಕು, ಆ ಲಂಕಾಪಟ್ಟಣ ವರ್ಣ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಅವು ಯಾವ ನಮಗೆ ರಾಮಾಯಣ ಮಹಾಭಾರತ ನಮಗೆ ಅಜ್ಜಿ ಹೇಳುವ ಕಥೆಗಳಾಗಿಬಿಟ್ಟಿದ್ದಾವೆ. ಅದಿರತಕ್ಕಂತಹ ವೈಜ್ಞಾನಿಕ ಅಂಶಗಳು ನಮಗೆ ಗೊತ್ತಾಗೋದೇ ಇಲ್ಲ. 9 ಬಾಗಿಲಿನಿಂದ ಕೂಡಿದೆ. ಒಂದು ಲಕ್ಷಿತ ಲಕ್ಷಣಾಂ, ಲಕ್ಷಣದಿಂದ ಒಪ್ಪತಕ್ಕಂತಹ ಪಟ್ಟಣ. ಕೋಟೆಯ ಗೋಡೆ, ಉದ್ಯಾನವನ, ಗೋಡೆಯ ಒಳಗಿನ ಪ್ರದೇಶಗಳು ಹೇಗಿರಬೇಕು, ನೀರಿನ ಕಂದಕ, ದಿಡ್ಡಿ ಬಾಗಿಲು. ಈಗ ದಿಡ್ಡಿ ಬಾಗಿಲಂತ ಇಲ್ಲೇ ಇಲ್ಲ ಈಗ. ಆಮೇಲೆ ಬಂಗಾರದ ಬೆಳ್ಳಿಯ ಶಿಖರಗಳು, ಇಂತಹ ಮನೆಗಳೇ ತುಂಬಿಕೊಂಡಿದ್ದಾವಂತೆ ಅದರಲ್ಲಿ. 9 ದ್ವಾರಗಳ ಬಹಳ ಸುಂದರವಾದ ಸುಲಕ್ಷಣವಾದ ಒಂದು ಪಟ್ಟಣ. ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರಲ್ಲಿ. ಇಂದ್ರನೀಲ, ಸ್ಫಟಿಕ, ವೈಡೂರ್ಯ, ಮುತ್ತು, ಪಚ್ಚೆ, ಕೆಂಪು ಮಣಿಗಳಿಂದ ಖಚಿತವಾಗಿರತಕ್ಕಂತಹ ಪಟ್ಟಣವು. ನೀಲ, ಸ್ಫಟಿಕ, ವೈಡೂರ್ಯ, ಮುಕ್ತ, ಅಮರತಕ, ಅರುಣೈಹಿ ಅಂತಹ ಇಂದ್ರನೀಲ, ಸ್ಫಟಿಕ, ವೈಡೂರ್ಯ, ಮುತ್ತು, ಪಚ್ಚೆ ಇವುಗಳಿಂದ ಖಚಿತವಾಗಿರತಕ್ಕಂತಹ ಮನೆಗಳು. ಅದು ಭೋಗವತಿ ನಗರದ ಹಾಗೆ, ನಾಗದೇವತೆಗಳ ನಗರಿಯಾಗಿರತಕ್ಕಂತಹ ಭೋಗವತಿ ನಗರದಂತೆ ಕಂಗೊಳಿಸ್ತಾ ಇದೆ. ಎಂತೆಂಥ ಸಭಾಭವನಗಳು, ಚೌಕಗಳು, ರಸ್ತೆಗಳು, ಕ್ರೀಡಾಗೃಹಗಳು, ಅಂಗಡಿ ಬೀದಿಗಳು ಅದೆಲ್ಲ ಹೇಗಿರಬೇಕು ಅಂತ ವರ್ಣನೆ ಮಾಡ್ತಾರೆ. ವಿಶ್ರಾಂತಿ ಧಾಮಗಳು ಶೋಭಿಸ್ತಾ ಇದ್ದು, ಊರ ಹೊರಗೆ, ಆ ನಗರದ ಹೊರಗೆ ಉದ್ಯಾನ. ಈಗ ಉದ್ಯಾನಗಳೇ ಇಲ್ಲ, ಈಗೆಲ್ಲ ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ಗಳು ಈಗ ಇಷ್ಟೊತ್ತಿಗೆ ಹೋಗಬೇಕು. ಈ ಸಮಯದಲ್ಲಿ ಪಾರ್ಕಿಗೆ ಹೋದರೆ ಅಲ್ಲಿ ಹುಡುಗ ಹುಡುಗಿಯರು ಅಳ್ತಾ ಕೂತಿರ್ತಾರೆ, ಅವರು ಭಗ್ನಾಶರಾಗಿರ್ತಾರೆ. ಆಯಿತಾ? ಯಾವ ಪಾರ್ಕಿಗೆ ಹೋದರೂ ಅದೇ ಜನಗಳೇ. ನಾನು ತುಂಬ ಪಾರ್ಕಿಗೆ ಹೋಗಿ ಬಂದು ಇಲ್ಲೆಲ್ಲ ಸಂಜೆ ವಾಕಿಂಗ್ ಹೋದಾಗ ಬರೀ ಅಂಥವರೇ. ಕೆಲವರಿಗೆ ಮೀಟಿಂಗ್ ಮಾಡಲಿಕ್ಕೆ ಒಳ್ಳೆಯ ಜಾಗ. ಮೀಟಿಂಗ್ ಮಾಡಲಿಕ್ಕೆ ಯಾರಿಗೆ ಕೊಡ್ತಾರೆ ಸುಮ್ಮನೆ ಫ್ರೀಯಾಗಿ ಬಾಡಿಗೆ ಇಲ್ಲದೆ ಜಾಗ? ನಗರದ ಹೊರಗೆ ಇರಬೇಕು ಉದ್ಯಾನ. ಉದ್ಯಾನ ತುಂಬ ಇದು ಬೆಂಗಳೂರಿನಲ್ಲಿ ಮೊದಲು. ಈ ಎಲ್ಲಿ ನೋಡಿದರೂ ಕೂಡ ಕಟ್ಟಡಗಳೇ. ಉದ್ಯಾನಗಳಿರಬೇಕು, ದಿವ್ಯವಾದ ಮರಗಳಿರಬೇಕು. ಆ ಮರಗಳಲ್ಲಿ ಹಕ್ಕಿಗಳು ಧ್ವನಿಗೈತಾ ಇರಬೇಕು. ಅಂತಹ ಉದ್ಯಾನಗಳಿವೆಯಂತೆ. ಎಷ್ಟು ಚಂದದ ಮರಗಳು, ಧ್ವನಿ ಮಾಡ್ತಕ್ಕಂಥ ಹಕ್ಕಿಗಳು. ಅಷ್ಟು ಮಾತ್ರ ಅಲ್ಲ, ಆ ಉದ್ಯಾನದಲ್ಲಿ ಕೊಳಗಳು, ಸುಂದರವಾಗಿರತಕ್ಕಂತಹ ಕೊಳಗಳು. ಕೊಳಗಳಲ್ಲಿ ಕಮಲದ ಬಳ್ಳಿಗಳು, ಅದರ ಮೇಲಿಂದ ತಂಪಾದ ಗಾಳಿ ಬೀಸ್ತಾ ಇರಬೇಕು. ಗಾಳಿ ಬೀಸ್ತಾ ಇದ್ದರೆ ಆ ತುಂತುರುಗಳು ಹೂವಿನ ಸುವಾಸನೆಯನ್ನು ಹೊತ್ತುಕೊಂಡು ಬರಬೇಕು. ಅಂತಹ ಗಾಳಿ ಬೀಸಿದಾಗ ಮರಗಳ ಚಿಗುರುಗಳು ಅಲ್ಲಾಡ್ತಾ ಇರಬೇಕು. ಆ ರೀತಿ ಇತ್ತಂತೆ ಆ ಉದ್ಯಾನಗಳು. ನಾನಾ ಬಗೆಯ ಕಾಡು ಮೃಗಗಳಿದ್ದರೂ ಕೂಡ ಅಲ್ಲಿರ್ತಕ್ಕಂತಹ ಮುನಿಜನರಿಗೆ, ಆ ಉದ್ಯಾನಗಳಲ್ಲಿ ಮುನಿಜನರು ತಪಸ್ಸು ಮಾಡ್ತಾ ಇರ್ತಿರ್ತು. ಇವತ್ತಿನ ಕತೆ ಬೇರೆ. ಅಂತಹ ಋಷಿಮುನಿಗಳಿಗೆ ಆ ಕಾಡು ಪ್ರಾಣಿಗಳು ಏನು ಮಾಡ್ತಾ ಇರಲಿಲ್ಲ. ಅಂತಹ ಒಂದು ಭವ್ಯವಾದ ಸುಂದರವಾದ ಒಂದು ನಗರ. ಅಂತಹ ನಗರ ಒಂದು ಅವನ ಕಣ್ಣಿಗೆ ಬೀಳತ್ತೆ. ಅಲ್ಲಿಗೆ ಬಂದು ಕೂಡಲೇ ಅಕಸ್ಮಾತ್ ಒಬ್ಬಳು ಸುಂದರಿ ಕಾಣಿಸ್ಕೊಡ್ತಾಳೆ ಅವನಿಗೆ. ಯದೃಚ್ಛಯ ಆಗತಾಂ ತತ್ರ ದದರ್ಶ ಪ್ರಮದೋತ್ತಮಾಂ ಭೃತ್ತೈಃ ದಶಭಿಃ ಆಯಾಂತೀಂ ಏಕೈಕ ಶತನಾಯಕೈಃ. ಅಲ್ಲಿ ಒಬ್ಬರು ಸುಂದರಿಯನ್ನು ನೋಡ್ತಾನಂತೆ. ಆ ಸುಂದರಿಗೆ 10 ಜನ ಸೇವಕರು. ಒಬ್ಬೊಬ್ಬ ಸೇವಕನಿಗೆ
100 ಮಂದಿ ಇದ್ದಾರೆ ಸೇವಕರು. ಏಕೈಕ ಶತನಾಯಕೈ, ಒಬ್ಬೊಬ್ಬರಿಗೆ 100 ಜನ ಇದ್ದಾರೆ ಒಬ್ಬ ನಾಯಕರಿಗೆ. ಅಂಥ 10 ಜನ ನಾಯಕರು. ಆ 10 ಜನ ನಾಯಕರು ಇವಳಿಗೆ ಸೇವಕರು. ಮತ್ತು ಸೇವಕಿಯರು ಕೂಡ ಇದ್ದಾರೆ. ಅಂತಹ ಆ ಸೇವಕರಿಂದ ಒಡಗೂಡಿರ್ತಕ್ಕಂತಹ ಆ ಸ್ತ್ರೀಯನ್ನು ಕಾಣ್ತಾನೆ. ಅವರ ಮುಂದೆ ಆ ಎಲ್ಲರಿಗೊಬ್ಬ ನಾಯಕ ಇದ್ದಾನೆ. ಅವ ನಡೆದು ಬರ್ತಾ ಇದ್ದಾನೆ ಮುಂದೆ ದ್ವಾರದಲ್ಲಿ ದ್ವಾರಪಾಲಕ ಯಾರು? 5 ಹೆಡೆಯ ಹಾವು. 5 ಹೆಡೆಯ ಹಾವು ದ್ವಾರಪಾಲಕ. ಶೀರ್ಷಾಹಿನ ಗುಪ್ತಾಂ ಪ್ರತಿಹಾರೇಣ ಸರ್ವತಃ ಅನ್ವೇಷಮಾಣಾಂ ಶಮಂ ಅಪ್ರೋಢಾಂ ಕಾಮರೂಪಿಣಿ. ನೋಡಿ ಎಷ್ಟು ಅವಳಿಗೆ ರಕ್ಷಣೆ ಇದೆ ಇಲ್ಲಿ. ಸ್ತ್ರೀಗೆ ಅಷ್ಟು ರಕ್ಷಣೆ ಇರಬೇಕು ಅಂತ. ಸ್ತ್ರೀಗೆ ರಕ್ಷಣೆಯೂ ಇಲ್ಲ, ಸ್ತ್ರೀಗೆ ಮಾನವೂ ಇಲ್ಲ. ಒಬ್ಬಳು ಸ್ತ್ರೀಗೆ ಎಷ್ಟು ರಕ್ಷಣೆ ನೋಡಿ. 10 ಜನ ನಾಯಕರು, ಪ್ರತಿಯೊಬ್ಬ ನಾಯಕನಿಗೂ 106 ಜನ ಸೇವಕರು ಸೇವಕಿಯರು, ಅವರೆಲ್ಲರಿಗೂ ಒಬ್ಬ ಮುಖ್ಯಸ್ಥ. ಅವನ ಹತ್ತಿರ ಹೋಗ್ಬೇಕಾದ್ರೆ ಮುಂದೆ ದ್ವಾರದಲ್ಲಿ 5 ಹೆಡೆಯ ಸರ್ಪ. ಅಂತಹ ಆ 5 ಹೆಡೆಯ ಸರ್ಪ ದ್ವಾರಪಾಲಕನಾಗಿ ಅಂಗರಕ್ಷಕನಾಗಿ ಅವಳನ್ನು ಕಾಪಾಡ್ತಾ ಇದೆ. ಅವಳು ತನಗಿಷ್ಟವೆಂದ ರೂಪವನ್ನು ಧಾರಣ ಮಾಡ್ತಾಳಂತೆ. ಅಂತಹ ಸುಂದರಿ. ಇಷ್ಟೆಲ್ಲ ಇದ್ರೂ ಮದುವೆ ಆಗಿಲ್ಲ. ಅನ್ವೇಷಮಾಣಾಂ ಶಭಂ ಅಪ್ರೋಢಾಂ ಕಾಮರೂಪಿಣೀಂ. ತನಗೆ ಅನುರೂಪನಾಗಿರ್ತಕ್ಕಂತಹ ಪತಿಯನ್ನು ಹುಡುಕ್ತಾ ಇದ್ದಾಳೆ. ಯಾಕೆ ಚಂದ ಇರಲಿಲ್ವಾ? ಯಾಕೆ ಮದುವೆ ಆಗಲಿಲ್ಲ? ತುಂಬ ಚೆನ್ನಾಗಿದ್ದಾಳೆ. ಸುನಾಸಾಂ ಸುದತೀಂ ಬಾಲಾಂ ಸುಖಪೋಲಾಂ ವರಾನನಾಂ. ಸುಂದರವಾದ ಮೂಗು, ಸುಂದರವಾದ ಹಲ್ಲು, ಸುಂದರವಾದ ಕೆನ್ನೆಗಳು, ಸುಂದರವಾದ ಮುಖ, ಸುಂದರವಾದ ಕಿವಿ, ಪೀತಾಂಬರ ಉಟ್ಕೊಂಡಿದ್ದಾಳೆ, ಶ್ಯಾಮಲ ವರ್ಣದವಳು, ಚಿನ್ನದ ಡಾಬು ಧರಿಸಿದ್ದಾಳೆ, ಕಾಲೊಂದಿಗೆ ಧರಿಸಿದ್ದಾಳೆ, ಸಾಕ್ಷಾತ್ ದೇವತಾ ಸ್ತ್ರೀಯಂತೆ ಇದ್ದಾಳೆ. ಹಾಗಿರುವಾಗ ಅವಳಿಗಿನ್ನೂ ಮದುವೆಯಾಗಿಲ್ಲ. ಅವಳನ್ನು ನೋಡಿ ಇವನಿಗೆ ಕುತೂಹಲ ಆಯಿತು. ಕುತೂಹಲ ಮಾತ್ರ ಅಲ್ಲ, ಅವಳ ಪ್ರಣಯಪೂರಿತವಾದ ಕಡೆಗಣ್ಣ ನೋಟ ಅದು ಇವನ ಎದೆಯನ್ನು ಸ್ಪರ್ಶಿಸಿತು. ಹಾಗಾಗಿ ಆ ಸುಂದರಿಯೊಂದಿಗೆ ಮಾತನಾಡ್ತಾನೆ. ಕಾತ್ವಂ ಕಂಜ ಫಲಾಶಾಕ್ಷಿ ಕಸ್ಯಾಸೀಹ ಕುತಸ್ಸತಿ ಇಮಾಂ ಉಪಪುರೀಂ ಭೀರು ಕಿಂ ಚಿಕೀರ್ಷಿಸಿ ಶಂಸಮೆ. ಯಾರು ನೀನು? ಯಾರ ಮಗಳು? ಎಲ್ಲಿಂದ ಬಂದಿದ್ದೀಯಾ? ಈ ಪಟ್ಟಣದಲ್ಲಿ ನಿನಗೇನು ಕೆಲಸ? ಎಲ್ಲ ಹೇಳು ಅಂತ ಕೇಳ್ತಾನೆ. ಈ ನಿನ್ನ ಅನುಚರರು ಯಾರು? ಅವರಲ್ಲಿ ಈ 10 ಜನ ನಾಯಕರು, ಅವರಿಗೆ ಮುಂದೆ ಒಬ್ಬ ಮಹಾಭಟ 11ನೇವ, ಅವ ಯಾರು? ಈ ಸ್ತ್ರೀಯರು ಯಾರು? ನಿನ್ನ ಮುಂದೆ ಕಾವಲಾಗಿರತಕ್ಕಂತಹ ಈ ಸರ್ಪ ಇದು ಯಾರು? ನೀನೇನು ಶ್ರೀದೇವಿಯೋ? ತ್ವಂ ಹ್ರೀಹಿ ಭವಾನಿ ಅಸಿ ಅಥವಾ ರಮಾ. ನೀನು ಶ್ರೀದೇವಿಯೇ ಅಥವಾ ಭವಾನಿಯೇ ಅಥವಾ ವಾಗ್ದೇವಿಯೇ ಅಥವಾ ವನದಲ್ಲಿ ರಹಸ್ಯವಾಗಿ ಪತಿಯನ್ನು ಅರಸ್ತಾ ಇರತಕ್ಕಂತಹ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಂತ ಕೇಳ್ತಾನೆ. ಲಕ್ಷ್ಮೀದೇವಿ ಆಗಿರಲಿಕ್ಕಿಲ್ಲ. ಯಾಕೆಂದರೆ ಲಕ್ಷ್ಮೀದೇವಿಯ ಕೈಯಲ್ಲಿ ಕಮಲ ಇರುತ್ತೆ. ಆ ಕಮಲ ಎಲ್ಲಿ ಬಿದ್ದು ಹೋಗಿದೆ? ಹಾಗಾದ್ರೆ ನೀ ಲಕ್ಷ್ಮಿ ಅಲ್ಲ ಅಂತ. ನೀನು ಈ ದೇವಿಯರಲ್ಲಿ ಯಾರೂ ಆಗಿರಲಿಕ್ಕಿಲ್ಲ. ಯಾಕೆಂದರೆ ನಿನ್ನ ಪಾದಗಳು ಭೂಸ್ಪರ್ಶ ಮಾಡಿದ್ದಾವೆ. ನೀನು ಮನುಷ್ಯ ಸ್ತ್ರೀ ಆಗಿರಬೇಕು. ನೀನು ಆ ಯಜ್ಞ ಪುರುಷನಾಗಿರ್ತಕ್ಕಂತಹ ಪರಮಾತ್ಮನನ್ನು ಪರಮಾತ್ಮನೊಂದಿಗೆ ಲಕ್ಷ್ಮೀದೇವಿ ವೈಕುಂಠವನ್ನು ಬೆಳಗುವ ಹಾಗೆ ನನ್ನೊಂದಿಗೆ ನೀನು ಈ ಪಟ್ಟಣವನ್ನು ಅಲಂಕರಿಸು ಅಂತ ಕೇಳ್ತಾನೆ. ಅವಳಿಗೆ ನಾಚಿಕೆ ಆಗತ್ತೆ.
ನನ್ನ ಎಲ್ಲ ಇಂದ್ರಿಯಗಳ ಶಕ್ತಿ ಕಳ್ಕೊಂಬಿಟ್ಟಿದ್ದೇನೆ, ಕಾಮದೇವ ನನ್ನನ್ನು ಬಾಧಿಸ್ತಾ ಇದ್ದಾನೆ, ನನ್ನ ಮೇಲೆ ಕೃಪೆ ತೋರು ಅಂತ ಈ ರೀತಿಯಾಗಿ ನಿವೇದನೆ ಮಾಡಿಕೊಳ್ತಾನೆ. ಹೀಗೆ ದೈನ್ಯದಿಂದ ಪುರಂಜನ ಬೇಡಿಕೊಂಡಾಗ ಆ ನಾರಿ ಹೇಳ್ತಾಳೆ, ನವಿದಾಮ ವಯಂ ಸಮ್ಯಕ್ ಕರ್ತಾರಂ ಪುರುಷರ್ಷಭ. ಹೇ ಪುರುಷಶ್ರೇಷ್ಠ, ನಾನು ಯಾರು ಅಂತ ಗೊತ್ತಿಲ್ಲ, ನನ್ನನ್ನು ಹುಟ್ಟಿಸಿದವರು ಯಾರು, ನನ್ನ ತಂದೆ ಯಾರೂ ಗೊತ್ತಿಲ್ಲ, ನನ್ನ ಒಡ ಹುಟ್ಟಿದವರು ಯಾರೂ ಗೊತ್ತಿಲ್ಲ, ನನ್ನ ಗೋತ್ರ ಅದು ಗೊತ್ತಿಲ್ಲ, ನನಗೆ ನನ್ನ ತಂದೆ ಇಟ್ಟ ಹೆಸರೂ ಸಹ ಗೊತ್ತಿಲ್ಲ. ನಾನೀಗಿದ್ದೇನೆ ಅಷ್ಟೇ ಗೊತ್ತು, ಯಾಕಿದ್ದೇನೆ ಎಂಬುದು ಗೊತ್ತಿಲ್ಲ. ನನಗೆ ಈ ಒಂದು ಪಟ್ಟಣವನ್ನು ಯಾರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಈ ಪುರುಷರೆಲ್ಲ ನನ್ನ ಸ್ನೇಹಿತರು, ಈ ಸ್ತ್ರೀಯರು ನನ್ನ ಗೆಳತಿಯರು. ನಾನು ಮಲಗಿದಾಗ ಈ ಸರ್ಪ ಎಚ್ಚರಿಕೆಯಿಂದ ನನ್ನ ನಗರವನ್ನು ಕಾಯ್ತಾ ಇದೆ. ನೀನು ಬಂದದ್ದು ನನ್ನ ಭಾಗ್ಯ. ದಿಷ್ಟ್ಯಾ ಆಗತೋಸಿ ಭದ್ರಂತೆ ಗ್ರಾಮ್ಯಾನ್ ಕಾಮಾನ್ ಅಭೀಪ್ಸಸೆ ಉದ್ವಹಿಷ್ಯಾಮಿ ತಾಂಸ್ತೇಹಂ ಸ್ವಬಂಧುವಿರರಿಂದಮ. ನನ್ನೊಂದಿಗೆ ವಿಷಯ ಸುಖಗಳನ್ನು ಅನುಭವಿಸಲಿಕ್ಕೆ ನೀನು ಬಯಸಿದ್ದೀಯಾ, ನಾನು ಅದನ್ನು ನಿನಗೆ ಒದಗಿಸ್ತೇನೆ, ನಿನ್ನ ವಿವಾಹವಾಗ್ತೇನೆ. ನೀನು ಈ ಪಟ್ಟಣದಲ್ಲಿದ್ದುಕೊಂಡು ನಾನು ನೀಡತಕ್ಕಂತಹ ಸುಖಭೋಗಗಳನ್ನು ಅನುಭವಿಸ್ತಾ 100 ವರ್ಷ ಕಾಲ ಈ ಪಟ್ಟಣವನ್ನು ಆಳುವು ಎಂಬುದಾಗಿ ಹೇಳ್ತಾಳೆ. ಈ ಗೃಹಸ್ಥಾಶ್ರಮದ ಎಲ್ಲವೂ ಇದೆ. ಧರ್ಮ ಇದೆ, ಅರ್ಥ ಇದೆ, ಕಾಮ ಇದೆ, ಸಂತಾನ ಸುಖ ಇದೆ, ಮತ್ತು ಎಲ್ಲವೂ ಇದೆ. ಕೀರ್ತಿ ಸಿಗತ್ತೆ, ಪರಲೋಕಕ್ಕೆ ಸಾಧನೆ ಮಾಡಿಕೊಳ್ಬೋದು, ಎಲ್ಲವೂ ಇದೆ. ಇಷ್ಟನ್ನು ಯಾರು ಗೃಹಸ್ಥಾಶ್ರಮದಂತಹ ಈ ಒಂದು ಭಾಗ್ಯವನ್ನು ಯಾರೂ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯತಿಯಾಗಲಿ ಬ್ರಹ್ಮಚಾರಿಯಾಗಲಿ ಇವುಗಳ ಬಗ್ಗೆ, ಯಾವುಗಳ ಬಗ್ಗೆ? ಗೃಹಸ್ಥಾಶ್ರಮ ಇರತಕ್ಕಂತಹ ಧರ್ಮ, ಅರ್ಥ, ಕಾಮ, ಸಂತಾನ ಸುಖ, ಇದರ ಬಗ್ಗೆ ಏನು ಗೊತ್ತುಂಟು ಬ್ರಹ್ಮಚಾರಿಗಳಿಗೆ, ಯತಿಗಳಿಗೆ? ಅಂತಹ ಅವರ ಬಗ್ಗೆ ಇದರ ಕಲ್ಪನೆ ಕೂಡ ಇಲ್ಲ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಗೃಹಸ್ಥಾಶ್ರಮ, ಅಂತಹ ಗೃಹಸ್ಥಾಶ್ರಮ ಅದು ಅತ್ಯಂತ ಕ್ಷೇಮಕರವಾಗಿರುವಂಥದ್ದು ಅಂತ ಬಲ್ಲವರು ಹೇಳ್ತಾರೆ. ನೀನು ಇಲ್ಲಿಗೆ ಬಂದಿದ್ದೀಯ. ಕಾನಾಮ ವೀರ ವಿಖ್ಯಾತಂ ವದಾನ್ಯಂ ಪ್ರಿಯದರ್ಶನಂ ನವರಣೀತಪತಿಂ ಪ್ರಾಪ್ತಂ ಮಾದೃಶಿ ದ್ವಾದಶಂ ಸ್ವಯಂ. ನಿನ್ನಂತಹ ವೀರ ತಾನಾಗಿ ಒಲಿದು ಬಂದರೆ, ನಿನ್ನಂತಹ ಸುಂದರ ದಾನಶೂರ ಇಂತಹ ಪತಿಯನ್ನು ನನ್ನಂಥವಳು ಯಾರು ತಾನೇ ವರಿಸುವುದಿಲ್ಲ ಅಂತ ಅವಳು ಒಪ್ಕೊಳ್ತಾಳೆ. ಈ ಸರ್ಪದ ಹಾಗಿರತಕ್ಕಂತಹ ದೀರ್ಘವಾದ ಬಾಹುಗಳುಳ್ಳ ನಿನ್ನೊಂದಿಗೆ ಜೀವನ ಮಾಡಲಿಕ್ಕೆ ಯಾರು ತಾನೇ ಆಸೆ ಪಡೋದಿಲ್ಲ ಅಂತ ಹೇಳ್ತಾಳೆ. ಹೀಗೆ ಅವರಿಬ್ಬರು ಗಾಂಧರ್ವ ವಿವಾಹವಾಗ್ತಾರೆ. ಪರಸ್ಪರ ಒಪ್ಪಂದ ಮಾಡಿಕೊಂಡು ಆಗೋ ವಿವಾಹ ಗಾಂಧರ್ವ ವಿವಾಹದ ದಂಪತಿಗಳಾಗಿ ಆ ಒಂದು ಪಟ್ಟಣವನ್ನು ಪ್ರವೇಶ ಮಾಡಿ 100 ಕಾಲ ತಾಂ ಪ್ರವಿಶ್ಯ ಪುರೀಂ ರಾಜನ್ ಮುಮುದಾತೆ ಶತಂ ಸಮಾಹ. 100 ವರ್ಷಗಳ ಕಾಲ ಆನಂದದಿಂದ ಕಾಲ ಕಳೀತಾರೆ. ಎಲ್ಲರೂ ಕೂಡ ಇವನನ್ನು ಹೊಗಳುವವರೇ, ಒಂದಿಮಾಗದರೂ ಹೊಗಳ್ತಾ ಇರ್ತಾರೆ. ಎಲ್ಲ ಸ್ತ್ರೀಯರು ಸೇವೆ ಮಾಡ್ತಾ ಇರ್ತಾರೆ. ಹಾಗೆ ಅವರೊಂದಿಗೆ ವಿಹಾರ ಮಾಡ್ತಾ ತಂಪಾದ ಕೊಳದಲ್ಲಿ ಮುಳುಗ್ತಾ ಇದ್ದಂತೆ ಆ ಪುರಂಜನ. ಆ ನಗರಕ್ಕೆ 9 ಬಾಗಿಲಿವೆ ಅಂತ ಹೇಳಿದ್ರಲ್ಲ, 9 ಬಾಗಿಲು. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು. ಸಂಭ್ರಮದ ಅರಸರು 5 ಮಂದಿ. ಅದೇ ಇದು ಪುರಂಜನೋಪಾಖ್ಯಾನವೇ ಅದು.
9 ದ್ವಾರಗಳ ಪೈಕಿ 7 ದ್ವಾರಗಳು ಮೇಲೆ ಉಂಟಂತೆ. ಮೇಲ್ಭಾಗದಲ್ಲಿ 7 ದ್ವಾರಗಳು, 2 ದ್ವಾರಗಳು ಕೆಳಭಾಗದಲ್ಲಿ. ಈ ನಗರಕ್ಕೆ ಯಾವನೇ ಬಂದರೂ ಕೂಡ ಅವನಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಲಿಕ್ಕೆ ಬೇರೆ ಬೇರೆ ಬಾಗಿಲುಗಳು. ಅದರಲ್ಲಿ 5 ಬಾಗಿಲುಗಳು ಪೂರ್ವದ ಕಡೆಗೆ, ಅವನ ಅರಮನೆಗೆ 5 ಬಾಗಿಲು ಪೂರ್ವದ ಕಡೆಗೆ, 1 ದಕ್ಷಿಣದ ಕಡೆಗೆ, ಇನ್ನೊಂದು ಉತ್ತರ ಕಡೆಗೆ 2, ಪಶ್ಚಿಮಕ್ಕೆ 2, ಹೀಗೆ 9 ಬಾಗಿಲುಗಳು. ಆ ಎಲ್ಲ ಬಾಗಿಲ ಬಗ್ಗೆ ಹೇಳ್ತೇನೆ ಕೇಳು ಅಂತ ನಾರದರು ಹೇಳ್ತಾ ಇದ್ದಾರೆ. ಒಂದೊಂದು ಹೆಸರು ಆ ಬಾಗಿಲುಗಳಿಗೆ. ಖದ್ಯೋತ ಆವಿರ್ಮುಖಿ, ಖದ್ಯೋತಾವಿರ್ಮುಖಿ ಚ ಪ್ರಾಗ್ ದ್ವಾರವು ಏಕತ್ರ ನಿರ್ಮಿತೆ. ಪೂರ್ವದಲ್ಲಿ ಒಂದೇ ಕಡೆ ಅಕ್ಕಪಕ್ಕ ನಿರ್ಮಿಸತಕ್ಕಂತಹ ದ್ವಾರಗಳು ಖದ್ಯೋತ ಆವಿರ್ಮುಖಿ ಅಂತ ಒಟ್ಟಿಗೆ ಒಂದೇ ಕಡೆ ನಿರ್ಮಾಣಗೊಂಡಿರತಕ್ಕಂತಹ ಬಾಗಿಲುಗಳು. ಆ 2 ಬಾಗಿಲುಗಳಿಂದ ಇವ ವಿಭ್ರಾಜಿತ ಎಂಬ ದೇಶಕ್ಕೆ ಹೋಗ್ತಾ ಇದ್ದಂತೆ ಪುರಂಜನ. ಇನ್ನೆರಡು ಪೂರ್ವದ ದ್ವಾರಗಳು ನಳಿನಿ ನಾಳಿನಿ ಅಂತ. ಅವುಗಳ ಮೂಲಕವಾಗಿ ಇವ ಸೌರಭ ದೇಶಕ್ಕೆ ಹೋಗ್ತಾ ಇದ್ದಂತೆ. ಇನ್ನು ಮುಖ್ಯವಾದ ಪೂರ್ವದ ಬಾಗಿಲು ಅದು ಒಂದು, ಅದರ ಮೂಲಕವಾಗಿ ಅವ ತನ್ನ ಸ್ನೇಹಿತರೊಂದಿಗೆ ಆಪಣ ಬಹುದನ ಅಂತ 2 ದೇಶಗಳಿಗೆ ಹೋಗ್ತಾ ಇದ್ದ. ಇನ್ನು ಆ ಪಟ್ಟಣದ ದಕ್ಷಿಣ ಪಾರ್ಶ್ವದಲ್ಲಿ ದೇವಭೂ ಅಂತ ದ್ವಾರ, ಅದರಿಂದ ಈ ಪುರಂಜನ ದಕ್ಷಿಣ ಪಾಂಚಾಲ ರಾಷ್ಟ್ರಕ್ಕೆ ಹೋಗ್ತಾ ಇದ್ದ. ಉತ್ತರ ಪಾರ್ಶ್ವದಲ್ಲಿ ಪಿತೃಭೂ ಅಂತ ದ್ವಾರ, ಅದರ ಮೂಲಕವಾಗಿ ಪುರಂಜನ ಪಾಂಚಾಲ ರಾಷ್ಟ್ರಕ್ಕೆ ಹೋಗ್ತಾ ಇದ್ದ. ಮತ್ತೊಂದು ಪಶ್ಚಿಮದ ದ್ವಾರ, ಅದಕ್ಕೆ ಆಸೂರಿ ಅಂತ ಹೆಸರು, ಆ ದ್ವಾರದಿಂದ ಗ್ರಾಮ್ಯಕ ಅಂತ ದೇಶಕ್ಕೆ ಹೋಗ್ತಾ ಇದ್ದ. ಪಶ್ಚಿಮಕ್ಕೆ ಇನ್ನೊಂದು ದ್ವಾರ ನಿರ್ವೃತಿ ಅಂತ, ಆ ನಿರ್ವೃತಿ ಎಂಬ ದ್ವಾರದ ಮೂಲಕವಾಗಿ ವೈಶಸ ಎಂಬ ದೇಶಕ್ಕೆ ಹೋಗ್ತಾ ಇದ್ದ. ಈ ರಾಜನಿಗೆ 2 ಸಹಾಯಕರಂತೆ. ಅವರು ಕುರುಡರು, ಕುರುಡರಿಗೆ ಸಹಾಯಕರು ಬೇಕು. ಆ ಕುರುಡರು ಹೇಗೆ ಸಹಾಯ ಮಾಡ್ತಾರೆ ಗೊತ್ತಿಲ್ಲ, ಅದಕ್ಕೆ ಅರ್ಥ ಬೇರೆ ಇದೆ. 2 ನಿರ್ವಾಕ್ಯ ಉಪಸ್ಕಾರ ಅಂತ 2 ಸಹಾಯಕರು. ಆ ಕುರುಡರ ಜೊತೆಗೆ ಇವ ಹೋಗ್ತಾ ಇದ್ದ. ಅವರ ಸಹಾಯದಿಂದ ತನಗಿಷ್ಟ ಬಂದವರಿಗೆ ಹೋಗ್ತಾ ಇದ್ದ, ತನಗೆ ಬೇಕಾದ ಕೆಲಸ ಮಾಡ್ತಾ ಇದ್ದ. ಇವತ್ತು ಹಾಗೆ. ಇವತ್ತಿನ ರಾಜರು ಅವ್ರಿಗೆ ಕಣ್ಣಿದೆ ನಿಜ, ಆದರೆ ಅವರಿಗೆ ಸಹಾಯ ಮಾಡ್ತಾವರು ಕುರುಡರು, ಜ್ಞಾನಾಂಧರು. ಅವರಿಗೆ ಕಣ್ಣಿಲ್ಲ. ಆಳುವ ರಾಜರಿಗೆ ಕಣ್ಣಿವೆ, ಎಲ್ಲ ಚೆನ್ನಾಗಿ ಕಾಣುತ್ತೆ, ಆದರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಜೊತೆಗಾರರಿದ್ದಾರಲ್ಲ ಅವರು ಕುರುಡರು. ಹೀಗೆ ರಾಜ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡ್ತಾ ಇರ್ತಿದ್ದ. ಅಂತಃಪುರದಲ್ಲಿ ಇವ ಹೆಂಡತಿ ಮಕ್ಕಳೊಂದಿಗೆ ಆನಂದವಾಗಿ ಕಾಲ ಕಳೀತಾ ಇದ್ದ. ಏವಂ ಕರ್ಮಸು ಸಂಸಕ್ತಃ ಕಾಮಾತ್ಮ ವಂಚಿತೋ ಅಬುಧಃ. ಈ ರೀತಿಯಲ್ಲಿ ಆ ಪುರಂಜನ ರಾಜ ವಿಷಯ ಸುಖಪರನಾಗಿ ಅಜ್ಞಾನದಿಂದ ಕೇವಲ ಕಾಮ್ಯಕರ್ಮಗಳಲ್ಲಿ ಆಸಕ್ತನಾಗಿ ಆ ರಾಣಿ ಏನೇನು ಬಯಸ್ತಾಳೆ ಅದೆಲ್ಲವನ್ನು ಮಾಡ್ತಾ ಇದ್ದ, ತಪ್ಪದೇ ಮಾಡ್ತಾ ಇದ್ದ. ಹೆಜ್ಜೆ ಹೆಜ್ಜೆಗೂ ಅವಳನ್ನು ಅನುಸರಿಸ್ತಾ ಇದ್ದ. ಅವಳ ಹಾವಭಾವ ವಿಲಾಸಗಳಿಗೆ ಮೋಸ ಹೋಗ್ತಾ ಇದ್ದ. ಅವಳು ಏನು ಮಾಡ್ತಾಳೋ ಇವನದು ಮಾಡ್ತಾ ಇದ್ದ. ಅವಳು ಮದ್ಯಪಾನ ಮಾಡ್ತಾಯಿದ್ರೆ ಇವನು ಮದ್ಯಪಾನ ಮಾಡ್ತಾ ಇದ್ದ. ಅವಳು ಊಟ ಮಾಡ್ತಾ ಇದ್ದರೆ ಇವನು ಊಟ ಮಾಡ್ತಾ ಇದ್ದ. ಅವಳು ತಿನ್ನುವಾಗ ಇವನು ತಿಂತಾ ಇದ್ದ. ಕ್ವಚಿತ್ ಗಾಯತಿ ಗಾಯಂತ್ಯಾಂ ಮೃದಂತ್ಯಾಂ ಮೃತಿ ಕ್ವಚಿತ್. ಅವಳು ಹಾಡ್ತಾ ಇದ್ದರೆ ತಾನು ಹಾಡ್ತಾ ಇದ್ದ. ಅವಳು ಹತ್ತರೆ ತಾನು ಆಡ್ತಾ ಇದ್ದ. ಅವಳು ನಕ್ಕರೆ ತಾನು ನಗ್ತಾ ಇದ್ದ. ಮಾತಾಡಿದರೆ ಮಾತಾಡ್ತಿದ್ದ. ಅವಳು ಓಡಿದರೆ ಓಡ್ತಾ ಇದ್ದ. ನಿಂತರೆ ನಿಲ್ತಾ ಇದ್ದ. ಮಲಗಿದಾಗ ಮಲಗ್ತಿದ್ದ. ಕುಳಿತರೆ ಕುಳ್ತಾ ಇದ್ದ. ಹೀಗೆ ಅವ
ಅವಳನ್ನು ಕ್ಷಣ ಕ್ಷಣಕ್ಕೂ ಅವಳನ್ನೇ ಹಿಂಬಾಲಿಸ್ತಾ ಆ ರಾಣಿಯಿಂದ ಮೋಸ ಹೋಗ್ತಾ ಇದ್ದ. ಹೀಗೆ ಆ ರಾಣಿಯಿಂದ, ಪುರಂಜನಿಯಿಂದ ಮತ್ತು ಮಂತ್ರಿ ಮೊದಲಾದ ಎಲ್ಲರಿಂದಲೂ ಕೂಡ ವಂಚಿತನಾಗಿ, ತನಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ, ಮಾಡಲಿಕ್ಕೆ ಇಷ್ಟ ಇಲ್ಲ ಆದರೂ ಮಾಡಬೇಕು ಅಂಥ ಪರಿಸ್ಥಿತಿ, ಅಂತಹ ಒಂದು ದೌರ್ಬಲ್ಯ ಅದು ಯಾರಿಗೂ ಇರಬಾರ್ದು. ಇನ್ನೊಬ್ಬರು ಕುಣಿಸಿದ ಹಾಗೆ ಕುಣಿಯೋದು. ಆ ರೀತಿಯಲ್ಲಿ ಸಾಕು ಪ್ರಾಣಿಯ ಹಾಗೆ, ಪ್ರಾಣಿಗಳನ್ನು ಸಾಕ್ತಾರೆ ನೋಡಿ, ಯಾಕೆ? ತಮ್ಮ ಆಟಕ್ಕೆ, ತಮ್ಮ ಖುಷಿಗೋಸ್ಕರವಾಗಿ. ಆ ಪ್ರಾಣಿಯನ್ನು ರಕ್ಷಣೆ ಮಾಡಬೇಕು ಅಂತ ಸಾಕೋದಲ್ಲ, ತಮ್ಮ ಖುಷಿಗೋಸ್ಕರ ಸಾಕೋದು. ತಮಗೋಸ್ಕರ ವಾಕಿಂಗ್ ಹೋಗೋದಲ್ಲ, ನಾಯಿಗೆ ವಾಕಿಂಗ್ ಮಾಡಿಸ್ಕೊಂತ ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ, ಅದಕ್ಕೋಸ್ಕರವಾಗಿ. ಹಾಗೆ ಸಾಕು ಪ್ರಾಣಿ, ತನಗೆ ಖುಷಿ ಕೊಡಲಿಕ್ಕೆ ಪ್ರಾಣಿಗಳನ್ನು ಸಾಕ್ತಾರಲ್ಲ, ಆ ತರಹ ಪುರಂಜನಿಯ ಸಾಕು ಪ್ರಾಣಿಯ ಹಾಗೆ ಅವಳ ಆಟದ ಕೈಗೊಂಬೆಯಾಗಿ ಅವಳನ್ನೇ ಅನುಕರಿಸ್ತಾ ಈ ಪುರಂಜನ ಕಾಲ ಕಳೀತಾನೆ. ಒಂದಿನ ಬೇಟೆಗೆ ಹೋಗಬೇಕು ಅಂತ ಆಯಿತು. ಸ ಏಕದಾ ಮಹೇಶ್ವಾಸ ರಥಂ ಪಂಚಾಶ್ವಮಾಶುಗಂ ದ್ವೀಪಂ ದ್ವಿಚಕ್ರಮೇಕಾಕ್ಷಂ ತ್ರಿವೇಣುಂ ಪಂಚಬಂಧುರಂ. ಇಲ್ಲಿರತಕ್ಕಂಥ ಒಂದೊಂದು ಸಂಖ್ಯೆಗೂ ಒಂದೊಂದು ಹೆಸರಿಗೂ ರಹಸ್ಯವಾದ ಬೇರೆ ಅರ್ಥ ಇದೆ. ಎಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ನೋಡಿ. ಪುರಾಣ ಏನೋ ಅದು ಕಾವ್ಯ ಅಲ್ಲ ಅದು. ಒಮ್ಮೆ ಚಿನ್ನದ ಕವಚ ತೊಟ್ಟುಕೊಂಡ, ದೊಡ್ಡ ಧನಸ್ಸನ್ನು ಹಿಡ್ಕೊಂಡ, ಸಾಕಷ್ಟು ಬಾಣಗಳನ್ನು ಬತ್ತಳಿಗೆಯಲ್ಲಿ ಕಟ್ಟಿಕೊಂಡ, 11 ಸೇನಾಪಡೆ ಇದೆಯಲ್ಲ, 11 ಸೇನಾಪಡೆ, ಆ ಸೇನಾಪಡೆಯನ್ನು ನಡೆಸಿಕೊಂಡು ರಥ, ಎಂಥ ರಥ? ಚಿನ್ನದ ರಥ, ಬಹಳ ವೇಗವಾಗಿ ಓಡತಕ್ಕಂತಹ 5 ಕುದುರೆಗಳು. ಆ ಸಂಖ್ಯೆಗೆ ಬಹಳ ಮಹತ್ವ ಇದೆ ಇಲ್ಲಿ. 5 ಕುದುರೆಗಳು, 5 ಕುದುರೆಗಳನ್ನು ಹೊಂದಿದಂತಹ ರಥವನ್ನೇರಿ ಬೇಟೆಗಾಗಿ ಹೊರಟ. ಪಂಚಪ್ರಸ್ಥ ಎಂಬ ಕಾಡಿಗೆ ಹೊರಟ. ಆ ರಥಕ್ಕೆ ಈಶಾದಂಡ ಅಂತ 2 ಚಕ್ರ, 3 ಧ್ವಜಗಳು, 5 ಕಟ್ಟುಗಳು, 1 ಲಗಾಮು, ಒಬ್ಬ ಸಾರಥಿ, 1 ಆಸನ, 2 ನೊಗ, 5 ಆಯುಧಗಳು, 7 ಆವರಣಗಳು, 5 ಬಗೆಯ ಗತಿಗಳು. ಇಂತಹ ರಥದಲ್ಲಿ ಕುಳಿತುಕೊಂಡು ಆ ಪುರಂಜನ ರಾಜ ಧನುರ್ಬಾಣ ಸಹಿತನಾಗಿ ಬೇಟೆಯಾಡ್ತಾನೆ. ಅವನಿಗೆ ರಾಣಿಯನ್ನು ಬಿಟ್ಟಿರಲಿಕ್ಕೆ ಆಗೋದೇ ಇಲ್ಲ, ಮನಸ್ಸೇ ಇಲ್ಲ. ಆದರೂ ಕೂಡ ಬೇಟೆಯಾಡಬೇಕು ಅಂತ ರಾಜರಿಗೆ ಒಂದು ಅಪೇಕ್ಷೆ ಇರ್ತದೆ. ಹಾಗಾಗಿ ಹೋಗಿದ್ದಾನೆ. ಆ ವಿರಹವನ್ನು ಕ್ಷಣವೂ ಸಹಿಸುವುದಿಲ್ಲ ಅವನು. ಆದರೂ ಕೂಡ ಬೇಟೆಯಾಡುವ ಚಟ ರಾಜರುಗಳಿಗೆ. ಅವಳನ್ನು ಬಿಟ್ಟು ಬೇಟೆಗೆ ಬಂದಿದ್ದಾನೆ. ಅನೇಕ ಪ್ರಾಣಿಗಳನ್ನು ಹಿಂಸಿಸಿದ್ದಾನೆ. ಅದು ಆಸುರಿ ವೃತ್ತಿ. ಈ ರಾಜ ಬೇಟೆಯಾಡುವಂಥದ್ದು ಅದು ಆಸುರಿ ವೃತ್ತಿ. ಅದನ್ನು ಸಮರ್ಥನೆ ಮಾಡ್ತಾನೆ ಕಾಳಿದಾಸ ಶಾಕುಂತಲದಲ್ಲಿ. ಅವರು ಬೇಟೆ ಆಡಬೇಕು ಅಂತ. ಆದರೆ ಅದು ಹಿಂಸಾರೂಪವಾಗಿರುವಂಥದ್ದು. ಅಂತಹ ಹಿಂಸಾರೂಪವಾಗಿರತಕ್ಕಂತಹ ಆಸುರಿ ವೃತ್ತಿಯನ್ನು ಅವಲಂಬಿಸಿ ನಿರ್ದಯವಾಗಿ ಕಠೋರ ಮನಸ್ಸಿನಿಂದ ಕಾಡಿನ ಮೃಗಗಳನ್ನು ತೀಕ್ಷ್ಣವಾದ ಬಾಣಗಳಿಂದ ವಧಿಸ್ತಾನೆ. ಈ ಅನೇಕ ಮೃಗಗಳನ್ನು ಸಾಯಿಸುವುದನ್ನು ನೋಡಿ ಅಲ್ಲಿರತಕ್ಕಂತಹ ಋಷಿಮುನಿಗಳಿಗೆ ಅದು ಇಷ್ಟ ಆಗುವುದಿಲ್ಲ. ಎಷ್ಟು ಹಿಂಸೆ ಮಾಡ್ತಾ ಇದ್ದಾನೆ. ಶಶಾನ್, ವರಾಹಾನ್, ಮಹಿಷಾನ್, ಗವಯಾನ್, ಋಷಲ್ಯಕಾನ್, ಮೇಧ್ಯಾನ್, ಅನ್ಯಾನ್, ಅಮೇಧ್ಯಾಂಶ್ಚ ವಿನಿಘ್ನನ್ ಶ್ರಮ ಮಧ್ಯಗಾತ್. ಮೊಲ, ಕಾಡು ಹಂದಿ, ಕಾಡು ಕೋಣ, ಕಾಡು ಹಸು, ಜಿಂಕೆ, ಮುಳ್ಳು ಹಂದಿ, ನಾನಾ ಜಾತಿಯ ಮೃಗಗಳನ್ನು ಸಂಹಾರ ಮಾಡ್ತಾ ರಾಜ ಆಯಾಸಗೊಳ್ತಾನೆ. ತುಂಬ ಹಸಿವು, ಬಾಯಾರಿಕೆ, ಆಯಾಸ ಬೇರೆ ಆಯಿತು. ಬೇಟೆ ನಿಲ್ಲಿಸಿದ, ಅರಮನೆಗೆ ಬಂದ, ಸ್ನಾನ ಮಾಡಿದ, ಯೋಗ್ಯವಾದ ಆಹಾರವನ್ನು ಸ್ವೀಕಾರ ಮಾಡಿ ವಿಶ್ರಾಂತಿ ಪಡೀಲಿಕ್ಕೆ ಹಾಸಿಗೆ ಬರ್ತಾನೆ. ರಾಣಿಯನ್ನು ಬಯಸ್ತಾನೆ. ಆದರೆ ಅಂತಃಪುರದಲ್ಲಿ ಆ ಪುರಂಜನಿ ಕಾಣಿಸಲಿಲ್ಲ. ಬೇಸರ ಆಯಿತು. ಅಂತಃಪುರ ಸ್ತ್ರೀಯರನ್ನು ಕೇಳಿದ, ಎಲ್ಲಿದ್ದಾಳೆ ಅಂಥೇಳಿ. ಅಪಿವಹ ಕುಶಲಂ ರಾಮಾಹ.
ನಿಮಗೂ ನಿಮ್ಮ ಒಡತಿಗೂ ಕ್ಷೇಮ ತಾನೇ? ಅದು ಯಾಕೆ ಇವತ್ತು ದಿನದ ಹಾಗೆ ಇಲ್ಲಲ್ಲ? ಎಷ್ಟು ಚಂದದ ಅರಮನೆ, ಎಲ್ಲೋ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದವರು ಇವತ್ತೇನಾಗಿದೆ? ಇವತ್ತು ಈ ಮನೆಯ ಸಂಪತ್ತು ಶೋಭಿಸ್ತಾ ಇಲ್ಲವಲ್ಲ? ಅದೆಲ್ಲ ಇರಬೇಕು. ಅದಿದ್ದರೆ ಮನೆ ಚಂದ. ಒಂದು ಮಾತು ಹೇಳ್ತಾರೆ, ಮನೆಯಲ್ಲಿ ತಾಯಿಯಾಗಲಿ ಹೆಂಡತಿಯಾಗಲಿ ಇರಬೇಕಂತೆ. ಇಲ್ಲದೆ ಹೋದರೆ ಕುದುರೆ ಚಕ್ರ ಇಲ್ಲದ ರಥ ಇದ್ದ ಹಾಗೆ ಅಂತ. ಕುದುರೆ ಚಕ್ರ ಇಲ್ಲದ ರಥ, ಚಕ್ರೂ ಇಲ್ಲ, ಅದಕ್ಕೆ ಕುದುರೆ ಇಲ್ಲ. ಅಂತಹ ರಥದ ಹಾಗೆ ಯಾವುದು ಅಂದರೆ, ಯದಿ ನ ಸ್ಯಾದ್ ಗೃಹೇ ಮಾತಾ ಪತ್ನೀವಾ ಪತಿದೇವತಾ ವ್ಯಂಗ್ಯೇ ರಥ ಇವ ಪ್ರಾಜ್ಞಃ ಕೋ ನಾಮ ಆಸೀತ ದೀನವತಿ. ಮನೆಯಲ್ಲಿ ತಾಯಿಯಾಗಲಿ ಪತಿನಿಷ್ಠೋಳಂಥ ಹೆಂಡತಿಯಾಗಲಿ ಇಲ್ಲ ಅಂತಾದರೆ ಯಾರು ತಾನೇ ಆ ಮನೆಯಲ್ಲಿ ವಾಸ ಮಾಡ್ತಾರೆ? ಇವತ್ತು ಎಂಥ ಮನೆ ಕಟ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಗಂಡನೂ ಡ್ಯೂಟಿ ಹೋಗ್ತಾನೆ, ಹೆಂಡತಿ ಡ್ಯೂಟಿ ಹೋಗ್ತಾಳೆ. ಮಕ್ಕಳಿದ್ದರೆ ಅವರು ಸ್ಕೂಲಿಗೆ ಹೋಗ್ತಾರೆ. 4-6 ಅಂತಸ್ತಿನ ಮನೆ ಕಟ್ಟಿಸ್ತಾರೆ. ಯಾರು ಮನೆಯಲ್ಲಿ ಯಾರೂ ಇಲ್ಲ. ಅತ್ತೆ ಮಾವ ಇದ್ದರೂ ಕೂಡ ಮನೆಯಲ್ಲಿ ಇರಬೇಕು ಅಂತಿಲ್ಲ, ಅವ್ರು ಇರಬಾರ್ದು ಅಂತಲೇ ತುಂಬ ಜನ ಅಪೇಕ್ಷೆ ಪಡೋದು. ಮನೆಯಲ್ಲಿ ತಾಯಿ ಇರಬೇಕು. ತಾಯಿ ಇದ್ರೇ ಆ ಮನೆಗೊಂದು ಶೋಭೆ ಅಲ್ಲ. ತಾಯಿ ಬಹಳ ದೊಡ್ಡ ವಸ್ತು. ಮನೆಯಲ್ಲೆಲ್ಲ ಪ್ರತಿಯೊಬ್ಬ ಜೀವನದಲ್ಲಿ ಬಹಳ ದೊಡ್ಡ ಸ್ಥಾನ, ಅದು ಮಾತೃಸ್ಥಾನ. ಅದಕ್ಕೆ ಸಮಾನವಾಗಿರ್ತಕ್ಕಂಥ ಸ್ಥಾನ ಬೇರೆ ಯಾವುದೂ ಇಲ್ಲ. ಎಲ್ಲವನ್ನೂ ತೊರೆದಂತಹ ಸನ್ಯಾಸಿಯು ಕೂಡ ತನ್ನ ತಾಯಿಗೆ ನಮಸ್ಕಾರ ಮಾಡ್ತಾನೆ ಅಲ್ವಾ? ಅಷ್ಟು ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನ ಅದು. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತನಗೇನೇ ಕಷ್ಟ ಬಂದರೂ ಕೂಡ ತನ್ನ ಮಗುವಿನ ಶ್ರೇಯಸ್ಸಿಗೋಸ್ಕರವಾಗಿ ಎಂತಹ ತ್ಯಾಗ ಮಾಡ್ತಾಳೆ ಅವಳು, ತಾಯಿಯಾದವಳು. ಮಗು ಹಸಿದಿದೆ ಅಂದರೆ ತಾನು ಊಟ ಮಾಡೋದಿಲ್ಲ ಅಂತಹ ತಾಯಿ. ಮಗು ಎಲ್ಲೇ ಇರಲಿ ಸದಾ ಮಗುವಿನ ಚಿಂತನೆ. ಅಂತಹ ತಾಯಿ ಮನೆಯಲ್ಲಿ ಇರಬೇಕು. ನಿಮ್ಮ ತಾಯಿ ಮನೆಯಲ್ಲಿ ಇರಬಾರ್ದು, ನಿಮ್ಮ ತಂದೆ ಇರಬಾರ್ದು, ನಾವಿಬ್ಬರೇ ಇರಬೇಕು ಮನೆಯಲ್ಲಿ. ಮನೆ ದೊಡ್ಡ ಮನೆ, ಏನು ಮಾಡ್ತೀರಾ? ಮನೆಯಲ್ಲಿ ಅಪ್ಪ ಅಮ್ಮ ಇರಬೇಕು. ಹಸು ಇರಬೇಕಂತೆ. ಹಸು ಇಲ್ಲದ ಮನೆ ಗೃಹಸ್ಥನ ಮನೆ ಅಲ್ಲಂತೆ, ಇನ್ನೊಂದು ಕಡೆ ಬರುತ್ತೆ. ಪ್ರತಿಯೊಬ್ಬ ಗೃಹಸ್ಥನ ಧರ್ಮ ಏನಂದರೆ ಗೋಪಾಲನೆ ಮಾಡಬೇಕು ಅಂತಿದೆ. ಹಾಗಾಗಿ ತುಂಬ ಕೆಲವು ಗೃಹಸ್ಥರು ನೋಡಿ ನೀವು ಭಾಳ ಕಷ್ಟಪಟ್ಟು ಹಸುವಿನ ಸಂರಕ್ಷಣೆ ಮಾಡ್ತಾರೆ. ಅದು ಗೃಹಸ್ಥನು ಮಾಡಲೇಬೇಕಾಗಿರತಕ್ಕಂಥ ಧರ್ಮ, ಗೋಸೇವೆ. ಇವತ್ತು ಯಾವುದೂ ಇಲ್ಲ. ಹೇಳ್ತಾರೆ ನೋಡಿ ವೇದವ್ಯಾಸರು, ಯದಿ ನ ಸ್ಯಾದ್ ಗೃಹೇ ಮಾತಾ ಪತ್ನೀವಾ ಪತಿದೇವತಾ ವ್ಯಂಗ್ಯೇ ರಥೈವ ಪ್ರಾಜ್ಞಃ. ಆ ವ್ಯಂಗ್ಯ ರಥದಂತೆ, ಚಕ್ರಗಳಿಲ್ಲದ, ಕುದುರೆ ಇಲ್ಲದ ಯಾವ ಪ್ರಯೋಜನಕ್ಕೂ ಬಾರದು ಆ ರಥ. ಹಾಗೆ ಮನೆಯಲ್ಲಿ ಹೆಂಡತಿ ಇರಬೇಕು, ತಾಯಿ ಇರಬೇಕು. ಅವರಿಬ್ಬರು ಇಲ್ಲ ಅಂತಾದರೆ ಅದು ವ್ಯಂಗ್ಯೇ ರಥ ಇವ ಪ್ರಾಜ್ಞಃ. ಅದು ಕುದುರೆಗಳಿಲ್ಲದ ಚಕ್ರಗಳಿಲ್ಲದ ರಥದ ಹಾಗೆ. ಅಂತಹ ಮನೆಯಲ್ಲಿ ಯಾರು ತಾನೇ ವಾಸ ಮಾಡ್ತಾರೆ ಅಂತ ಕೇಳ್ತಾರೆ. ಎಲ್ಲಿ ನನ್ನ ರಾಣಿ? ನಾನು ದುಃಖ ಸಾಗರದಲ್ಲಿ ಮುಳುಗಿದ್ದಾಗ, ದುಃಖ ಸಾಗರ ಏನಿಲ್ಲ ಅವನಿಗೆ, ಆಯಾಸ ಆಗಿದೆ ಅಷ್ಟೇ, ಅದೇ ದೊಡ್ಡ ದುಃಖ ಅವನಿಗೆ. ಕೆಲವ್ರಿಗೆ ಹಾಗೆ ಒಂದು ಸಣ್ಣ ವಿಷಯ ಕೂಡ ಭಾಳ ಕಷ್ಟ. ಒಂದು ಹುಲ್ಲು ಕಡ್ಡಿ ಎತ್ತಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕಂದ್ರೆ ನಾನು ಅಮ್ಮನ ಮನೇಲಿ ಎದ್ದಿಲ್ಲಪ್ಪ 6 ಗಂಟೆಗೆ, ನನಗಾಗೋದಿಲ್ಲ ಅಂತ. ಅಷ್ಟು ಬೇರೆ ಫೋರ್ಸ್ ಮಾಡಿದರೆ ಮತ್ತು ಡಿವೋರ್ಸೇ. ಸಣ್ಣ ಸಣ್ಣ ವಿಷಯಕ್ಕೆ ಇವತ್ತು ತಪ್ಪು ಯಾರ್ದು? ಮಕ್ಕಳದ, ತಂದೆ ತಾಯಿಗಳದ? ಅದವರವ್ರಿಗೆ ಬಿಟ್ಟದ್ದು. ಯಾವೊಂದು ಸಣ್ಣ ಕೆಲಸ ಮಾಡಲಿಕ್ಕೂ ತಯಾರಿಲ್ಲ. ಆ ರೀತಿಯಲ್ಲಿ ಇವನಿಗೇನಾಗಿಲ್ಲ, ಅಂಥ ದುಃಖ ಸಾಗದಲ್ಲಿ ಮುಳುಗಿಲ್ಲ ಇವನು. ಬಂದ ಕೂಡಲೇ ಹೆಂಡತಿ ಕಾಣಲಿಲ್ಲ, ಮನೆಗೆ ಬರುತ್ತಲೇ ಹೆಂಡತಿ ಬಾಗಿಲಲ್ಲಿ ಕಾಯ್ತಾ ಇರಬೇಕು. ಆ ಸ್ಥಿತಿ ಎಲ್ಲುಂಟು? ಮನೆ ಬಂದು ಕಾಲಿಂಗ್ ಬೆಲ್ ಮಾಡ್ತಾನೆ ಇರಬೇಕು, ಅಂಥ ಸ್ಥಿತಿ. ಇಷ್ಟು ನಾನು ದುಃಖದಲ್ಲಿದ್ದೇನೆ, ಹೆಜ್ಜೆ ಹೆಜ್ಜೆಗೂ ನನಗೆ ಅವಳು ವಿವೇಕವನ್ನು ಹೇಳಿ ಪಾರ ಮಾಡ್ತಾಳೆ. ಗಂಡಸಿ ಕಷ್ಟ ಬಂದರೆ ಅವನಿಗೆ ವಿವೇಕವನ್ನು ಮೂಡಿಸಿ ಸರಿ ದಾರಿಯಲ್ಲಿ ನಡೆಸುವವಳು ಹೆಂಡತಿ. ಅಂಥವಳನ್ನು ಕಾಣಿಸ್ತಾ ಇಲ್ಲಲ್ಲ ಅಂದಾಗ ಆ ಸ್ತ್ರೀ ಹೇಳ್ತಾರೆ, ನಿನ್ನ ಪ್ರೇಯಸಿ ಏನು ಮಾಡಬೇಕಂತ ಹೊರಟಿದ್ದಾಳು ನನಗೆ ಗೊತ್ತಿಲ್ಲ. ಅವಳು ಹಾಸಿಗೆ ಮೇಲೆ ಮಲಗಿಲ್ಲ ಇವತ್ತು, ಬರೀ ನೆಲದ ಮೇಲೆ ಮಲಗಿದ್ದಾಳೆ.
ಏನು ವಿಷಯ ಗೊತ್ತಿಲ್ಲ. ಸರಿ, ಕಳವಳ ಆಯಿತು ಇವನಿಗೆ. ಹುಡುಕೊಂಡು ಬಂದ, ನೆಲದ ಮೇಲೆ ಬಿದ್ದುಕೊಂಡಿದ್ದಾಳೆ. ತುಂಬ ಕಳವಳಗೊಂಡಿದ್ದಾನೆ. ಸಮಾಧಾನ ಮಾಡ್ತಾನೆ. ನೊಂದ ಹೃದಯದಿಂದ ಸವಿ ಮಾತುಗಳನ್ನು ಆಡ್ತಾನೆ. ಆದರೆ ಅವಳು ಪ್ರಣಯ ಕೋಪದಿಂದ ಮುನಿಸ್ಕೊಂಡಿದ್ದಾಳೋ ಏನೂ ಗೊತ್ತಾಗಲಿಲ್ಲ. ಪ್ರಣಯ ಕೋಪದಿಂದ ಮುನಿಸಿಕೊಂಡ್ರೆ ಹೆಣ್ಣನ್ನು ಒಲಿಸ್ಕೊಳ್ಳಿಕ್ಕೆ 4 ದಾರಿಗಳನ್ನು ಕವಿಗಳು ಹೇಳ್ತಾರೆ. ಅದು ಇಲ್ಲಿ ಹೇಳಬಾರ್ದು. ಹಾಗೆ ಸಮಾಧಾನ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡೋಕ್ಕೆ ಮಾಡ್ತಾನೆ. ಕೊನೆಗೆ ಅವಳು ಕಾಲು ಹಿಡಿತಾನೆ. ಅದು ಕೊನೆಯದ್ದಂಥದ್ದು, 4ನೇದ್ದದು. ಕಾಲು ಹಿಡಿತಾನೆ, ತೊಡೆ ಮೇಲೆ ಏರಿಸಿಕೊಂಡು ಮುದ್ದು ಮಾಡ್ತಾನೆ. ಅವಳು ಏನೂ ಮಾತಾಡೋದಿಲ್ಲ. ತುಂಬ ಹೊಗಳ್ತಾನೆ. ತಾನು ಸೇವಕ ಅಂತ ಹೇಳ್ಕೊಳ್ತಾನೆ. ನಿನ್ನಲ್ಲಿ ಯಾರೇ ಅಪರಾಧ ಮಾಡಿರಲಿ ಅವ್ರನ್ನ ನಾನು ಶಿಕ್ಷಿಸ್ತೇನೆ ಹೇಳುವಂತಾನೆ. ಯಾರು ಅಪರಾಧ ಮಾಡೋದು? ಅಲ್ಲೊಂದು ಮಾತು ಬರುತ್ತೆ, ತಸ್ಮಿನ್ ದಧೇ ದಮಮಹಂ ತವ ವೀರಪತ್ನಿ ಯೋನ್ಯತ್ರ ಭೂಸರ ಕುಲಾತ್. ಯೋನ್ಯತ್ರ ಭೂಸರ ಕುಲಾತ್ ಅನ್ಯತ್ರ. ಬ್ರಾಹ್ಮಣನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದರೆ ಅವ್ರು ನಾನು ಶಿಕ್ಷಿಸ್ತೇನೆ ಅಂತ. ಯಹ ಅನ್ಯತ್ರ ಭೂಸರ ಕುಲಾತ್, ಬ್ರಾಹ್ಮಣ ಕುಲದವನು ಅಲ್ಲದೆ ಹೋದರೆ ನಿನ್ನ ವಿಷಯದಲ್ಲಿ ಅಪರಾಧ ಮಾಡಿರ್ತಕ್ಕಂತಹ ಯಾರೇ ಇರಲಿ ಅವರನ್ನು ನಾನು ಶಿಕ್ಷಿಸ್ತೇನೆ. ನಾನು ಕೋಪಗೊಂಡರೆ 3 ಲೋಕದಲ್ಲಿಯೂ ಯಾರೂ ಸುಖವಾಗಿರಲಿಕ್ಕೆ ನಾನು ಬಿಡುವುದಿಲ್ಲ ಅಂತ. ಪಶ್ಯೇನ ವೀತಭಯ ಮುನ್ಮುದಿತಂ ತ್ರಿಲೋಕ್ಯಾಂ ಕ್ರುದ್ಧಸ್ಯ ಮೇ ಮುರರಿಪೋಹ ಇತರತ್ರ ದಾಸಾತ್. ಇನ್ನೊಂದು ಮಾತನ್ನು ಹೇಳ್ತಾರಲ್ಲಿ ದಾಸರು, ವೇದವ್ಯಾಸರು. 3 ಲೋಕದಲ್ಲಿ ಹರಿದಾಸರನ್ನು ಬಿಟ್ಟು ಯಾರೂ ಆಗಿರಲಿ ಅವರನ್ನು ನಿರ್ಭಯವಾಗಿ ಅವರು ಸುಖವಾಗಿ ಇರಲಿಕ್ಕೆ ನಾನು ಬಿಡುವುದಿಲ್ಲ. ಒಂದು ಬ್ರಾಹ್ಮಣ ಕುಲಾದ ಅನ್ಯತ್ರ, ಬ್ರಾಹ್ಮಣ ಕುಲದ ಅವನಲ್ಲದೆ ಹೋದರೆ ಹರಿದಾಸರನ್ನು ಬಿಟ್ಟು ಮುರರಿಪೋಹೋ ದಾಸಾತ್ ಅನ್ಯತ್ರ, ಹರಿದಾಸರನ್ನು ಹೊರತುಪಡಿಸಿ ಬ್ರಾಹ್ಮಣ ಕುಲವನ್ನು ಹೊರತುಪಡಿಸಿ, ಅಂದರೆ ಬ್ರಾಹ್ಮಣರಲ್ಲದವರು ಹರಿದಾಸರಿದ್ದಾರೆ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಇವತ್ತು ಇದ್ದಾರಲ್ಲ, ಅವರನ್ನು ಹೊರತುಪಡಿಸಿ ಬೇರೆ ಯಾರೇ ಇರಲಿ ಅವರನ್ನು ಸುಖವಾಗಿರಲಿಕ್ಕೆ ನಾನು ಬಿಡೋದಿಲ್ಲ. ಅಂಥ ಏನು ಅಪರಾಧ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಹೇಳು ಅಂತ ಹೇಳ್ತಾ, ಹೇಗೆ ಮರಗಿದ್ದೀಯಾ, ಹಣೆಯಲ್ಲಿ ತಿಲಕ ಇಲ್ಲ. ಹಣೆಯಲ್ಲಿ ತಿಲಕ ಇಲ್ಲದೆ ಇರೋದು ಏನೋ ಬೇಜಾರು, ಅಸಮಾಧಾನದಲ್ಲಿ. ನಮ್ಮ ಇವತ್ತಿನ ಯುವಜನಾಂಗದಲ್ಲಿ ತುಂಬ ಹುಡುಗಿಯರ ಮುಖದ ನೋಡ್ತೇವೆ, ಹಣೆಯಲ್ಲಿ ಏನೂ ಇರೋದೇ ಇಲ್ಲ. ಅದನ್ನು ಹೇಳುವಾಗೋ ಇಲ್ಲ, ಹೇಳೋ ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ನಾವೇನಾದರೂ ಯಾವುದಾದ್ರೂ ಹುಡುಗಿ ಹೇಳಿಬಿಟ್ರೆ ನೀವು ಒತ್ತಾಯ ಮಾಡಿ ಧರ್ಮವನ್ನು ಹೇರ್ತಾ ಇದ್ದೀರಿ ಅಂತ ಬರ್ತದೆ. ಮನೆಯಲ್ಲಿ ಪಾಲಕರನ್ನು ಕಲಿಸಿದರೆ ಹೊರಗೆ ಯಾರು ಹೇಳೋ ಪ್ರಸಂಗ ಬರೋದಿಲ್ಲ. ಮಕ್ಕಳಿಗೆ ಅಪ್ಪ ಅಮ್ಮ ಬುದ್ಧಿ ಹೇಳಿದೆ ಹೋದರೆ ಮಾತ್ರ ಬೇರೆಯವರು ಬುದ್ಧಿವಾದ ಹೇಳ್ತಾರೆ, ಇಡೀ ಊರೇ ಬುದ್ಧಿವಾದ ಹೇಳುತ್ತೆ. ಅದರ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾವ ಅಲಂಕಾರ ಇಲ್ಲ, ಹೇಗಿರ್ಬೇಕು ಹೆಣ್ಮಕ್ಳು? ಹಣೆಯಲ್ಲಿ ತಿಲಕ ಇಲ್ಲ, ಕಿವಿಯಲ್ಲಿ ಏನೂ ಇರಲ್ಲ, ಇದ್ರೂ ಏನೋ ಹಾಕ್ಕೊಡ್ತಾವೆ. ಮೂಗುತಿ ಅಂತೂ ಇಲ್ಲವೇ ಇಲ್ಲ ಈಗ. ಕೊರಳಲ್ಲಿ ಏನಿಲ್ಲ. ಅವರ ವೇಷವಂತೂ ಭಿಕ್ಷುಕರು ಹಾಕ್ಕೊಳ್ಳೋ ವೇಷಗಳು ಹಾಗೇ ಇರ್ತಾವೆ. ವೇಷಗಳು ಅಲ್ಲಲ್ಲಿ ಛಿದ್ರಗಳು, ಛಿದ್ರವಾಗಿರತಕ್ಕಂತಹ ಬಟ್ಟೆಗಳು ಎಲ್ಲ ಅವಲಕ್ಷಣ. ಇದೆಲ್ಲ ಯಾವಾಗಂದರೆ ಏನೋ ದುಃಖದಲ್ಲಿದ್ದೇವೆ ನಾವು. ತುಂಬ ದುಃಖದಿದ್ದಾಗ ಹೆಣ್ಮಕ್ಕಳು 3 ದಿವಸ ಕುಂಕುಮ ಹಚ್ಕೊಡೋದಿಲ್ಲ, ಅವಳು ಕೂಡ ಹಚ್ಕೋಬೇಕು ಅಂತ ಹೇಳ್ತಾರೆ. ಅದು ತುಂಬ ದುಃಖದಲ್ಲಿದ್ದೇವೆ ಎಂಬ ಕಾರಣದಿಂದ, ತುಂಬ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಎಂಬ ಕಾರಣಕ್ಕೆ ಅವರಿಗೆ ವಿಶ್ರಾಂತಿ ಕೊಡುವಂಥದ್ದು. ಅದು ಇವತ್ತು ಹೆಣ್ಣಿನ ಶೋಷಣೆ ಅಂತ ಆಗಿಬಿಟ್ಟಿದೆ. 3 ದಿನ ಆಚೆ ಕೂತ್ಕೊಳ್ಳಿ ಅಂದರೆ ಅದು ಹೆಣ್ಣಿನ ಶೋಷಣೆ ಅಂತ. ಸೂತಕ ಇದ್ದಾಗ ಹಣೆಯಲ್ಲಿ ಕುಂಕುಮ ಇಟ್ಕೊಳ್ಳೋದಿಲ್ಲ. ಸೂತಕ ಇದ್ದಾಗ
ಅಂಥ ಸಂದರ್ಭದಲ್ಲಿ ಇರುವಂಥದ್ದನ್ನು ನಾವು 365 ದಿವಸವೂ ನೋಡ್ತೇವೆ ಇವತ್ತು. ಸ್ಮಶಾನ ಸದೃಶವಾದ ಮುಖ ಅಂತ ಹೇಳ್ತಾರೆ ಅದಕ್ಕೆ. ಹಾಗೆ ಹಾಳು ಹಣೆ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳೋದು, ಹಾಳು ಹಣೆ ಅಂತ, ಹಣೆಯಲ್ಲಿ ಏನೂ ಇಲ್ಲ ಅಂತ. ಈ ಪ್ರದೇಶ ಖಾಲಿ ಇರಬಾರ್ದು ಯಾವತ್ತು. ಯೋಗ ದೃಷ್ಟಿಯಿಂದಲೂ ಹಾಗೆ, ಯೋಗ ವಿಜ್ಞಾನ ದೃಷ್ಟಿಯಿಂದ ಕೂಡ ಈ ಪ್ರದೇಶಕ್ಕೆ ಓಪನ್ ಆಗಿ ಇರಬಾರ್ದು, ಖಾಲಿ ಇರಬಾರ್ದು ಅಂತಿದೆ. ಅದೆಲ್ಲ ಇವತ್ತಿನವರಿಗೆ ಗೊಡ್ಡು ಸಂಪ್ರದಾಯ, ಮೂಢನಂಬಿಕೆ ಅಂತ. ನಿನ್ನ ಮುಖದಲ್ಲಿ ತಿಲಕವೇ ಇಲ್ಲ, ಮಲಿನವಾಗಿ ಬಾಡಿ ಹೋಗಿದೆ, ಕೋಪ ಬಂದಿದೆ, ಅಂಗರಾಗ ಹಚ್ಕೊಂಡಿಲ್ಲ, ಇಂತಹ ಸ್ಥಿತಿ ನಿನ್ನನ್ನು ನನಗೆ ನೋಡಲಿಕ್ಕಾಗೋದಿಲ್ಲ ಅಂತ. ನಿನ್ನ ಮೈಯೆಲ್ಲ ಕಣ್ಣೀರಿನಿಂದ ಒದ್ದೆ ಆಗಿ ಹೋಗಿದೆ, ಒಂದು ಕಣ್ಣೀರು ಹನಿ ಬೀಳಬಾರ್ದು ನೆಲಕ್ಕೆ ಹೆಣ್ಣಿನಿಂದ, ಆ ಮನೆಯೇ ಸರ್ವನಾಶ ಆಗತ್ತೆ ಅಂತ ಹೇಳ್ತಾರೆ. ಇವಳು ಮೈಯೆಲ್ಲ ತೊಯ್ದು ಹೋಗಿದೆ ಕಣ್ಣೀರಿನಿಂದ, ಕುಂಕುಮ ಗಂಧ ತೊಳೆದು ಹೋಗಿದೆ. ಏನಾಗಿದೆ, ನಂಗೆ ನೋಡಲಿಕ್ಕೆ ಆಗೋದಿಲ್ಲ, ನನ್ನಲ್ಲಿ ಪ್ರಸನ್ನಳಾಗು, ನನಗೇನೋ ಬೇಟೆಯಾಡೋ ದುರಭ್ಯಾಸ ಅಂತ ನಿನ್ನನ್ನು ಬಿಟ್ಟು ಹೋದೆ, ನಿನ್ನ ಬಿಟ್ಟು ಹೋಗಿದ್ದಕ್ಕೆ ಬೇಜಾರು ಅಂತ ಅವನ ತಲೆಯಲ್ಲಿದೆ. ಹಾಗಾಗಿ ನನಗೊಂದು ದುರಭ್ಯಾಸ ಬೇಟೆಯಾಡುವಂಥದ್ದು, ಅದಕ್ಕೆ ಬಲಿಯಾಗಿ ನಿನ್ನನ್ನು ಕೇಳದೆ ಬೇರೆ ಹೋದೆ ನಾನು. ಅದು ಒಂದು ವಿಷಯ, ಪರ್ಮಿಷನ್ ತೊಗೊಂಡು ಹೋಗಿಲ್ಲ ಅಲ್ವಾ. ಹಾಗಾಗಿ ದೊಡ್ಡ ಅಪರಾಧ ಮಾಡಿದ್ದೇನೆ, ಆದರೂ ನೀನು ಬೇಜಾರು ಮಾಡಬಾರ್ದು, ಯಾಕೆ ನಾನು ನಿನ್ನ ಪ್ರಿಯಕರ. ಈಗ ನಾನು ನಿನ್ನೊಂದಿಗೆ ಸುಖಿಸ್ಲಿಕ್ಕೆ ಬಂದಿದ್ದೇನೆ ಅಂತೆಲ್ಲ ಸಮಾಧಾನ ಮಾಡ್ತಾನೆ. ಹೀಗೆ ಅವಳೊಂದಿಗೆ ವಿಷಯ ಭೋಗದಲ್ಲಿ ಕಾಲ ಕಳೀತಾ ರಾಜ ತನ್ನ ಯೌವನವನ್ನು ಅರೆ ಕ್ಷಣದಲ್ಲಿ ಕಳೆದುಕೊಂಡು ಹೋಗ್ತಾನೆ. ಗೊತ್ತೇ ಆಗೋದಿಲ್ಲ, ಅದು ಅರೆ ಕ್ಷಣ ಅಲ್ಲ, 100 ವರ್ಷ, ಅದು ಹೇಗೆ ಹೋಗ್ತದೆ ಗೊತ್ತಿಲ್ಲ. ಆ ಕಾಲನ ವೇಗ ಅದು ಎಷ್ಟು ವೇಗವಾಗಿ ಚಲಿಸುತ್ತೆ ಗೊತ್ತಿಲ್ಲ. ಹಾಗೆ ಯೌವನವೆಲ್ಲ ಅರೆ ಕ್ಷಣದಲ್ಲಿ ಕಳೆದು ಹೋಗುತ್ತೆ. 1,000 ಮಂದಿ ಮಕ್ಕಳು, 110 ಮಂದಿ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರಿಗೆಲ್ಲ ರಾಜ ವಿವಾಹ ಮಾಡ್ತಾನೆ. ಪ್ರತಿಯೊಬ್ಬ ಮಕ್ಕಳಿಗೂ ಒಬ್ಬೊಬ್ಬರಿಗೂ 100 ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಅವನ ಸಂಸಾರ ಬೆಳೀತಾ ಹೋಗ್ತದೆ. ಅಂಥ ಪುರಂಜನನ ಕಥೆಯನ್ನು ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. 27 ಅಧ್ಯಾಯ ಆಯಿತು, ಇನ್ನು 4 ಅಧ್ಯಾಯ ಇದೆ. ನಾಳೆ ನಾಡ್ದು